ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಜನೋ ಯಾಂ ಪ್ರತ್ಯೂಹೇ ಜನನಸಮಯೇ ಥಾಪಿ ವಿಪದಿ ಸ್ಮರತ್ಯದ್ಧಾನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶು ಪರಯಾ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಧೃತಿ ಸದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ವ್ಯಾಸೇನೋ ವಿಪ್ತಬೀಜಶ್ರುತಿಭುವಿ ಭಗವತ್ ಪಾದಲಬ್ಧಾಂಕುರಶ್ರೀಃ ಪ್ರತ್ನೈರೀಷತ್ಪ್ರಭಿನ್ನೋ ಜನಿಜಯಮುನಿನಾ ಸಮ್ಯಗುದ್ಭಿನ್ನಶಾಖಃ. ಮೌನೀಶೌ ವ್ಯಾಸರಾಜಾ ದ್ವಿದಿತಕಿಸಲಯಃ ಪುಷ್ಪಿತೋಯಂ ಜೈಂದ್ರಾ ಅದ್ಯ ಶ್ರೀರಾಘವೇಂದ್ರಾದ್ವಿಲಸತಿ ಫಲಿತೋ ಮಧ್ವಸಿದ್ಧಾಂತಶಾಖೀ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಯಸ್ಯ ಪ್ರಚಂಡತಪಸಾ ಸ್ತುತಿಗೀತರುತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಣಮುದಮಾತನೋತು. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಧಿಕ ಮಾಸದ ಜ್ಞಾನಸತ್ರ ಕಾರ್ಯಕ್ರಮದ ಇಂದಿನ ಏಕಾದಶಿಯ ಬೆಳಿಗ್ಗೆ ಭಗವಂತ ತನ್ನ ಭಕ್ತರನ್ನು ಯಾವ ರೀತಿಯಾಗಿ ಕಾಪಾಡ್ತಾನೆ, ತನ್ನ ಭಕ್ತರ ಮೇಲೆ ಆತನಿಗೆ ಎಷ್ಟು ರೀತಿಯಾಗಿರ್ತಕ್ಕಂಥ ಕರುಣೆ ಇದೆ, ಯಾವುದೇ ಕಾರಣಕ್ಕೂ ತನ್ನ ಭಕ್ತರನ್ನು ಬಿಟ್ಟುಕೊಡದೆ ಅವರ ನೆರಳಿನಂತೆ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ಬೆಳಗ್ಗಿನ ದಿವಸ ಕೇಳಿದ್ವಿ. ಯಾಕಂದರೆ ಹರಿದಿನ ಅಂದರೆ ಹರಿನಾಮ ಸ್ಮರಣೆಯ ದಿನ. ಹರಿನಾಮ ಸ್ಮರಣೆ ಅತ್ಯಂತ ಮುಖ್ಯ. ಎಲ್ಲ ನಮ್ಮ ಸಕಲ ಪಾಪಗಳನ್ನು ಕೂಡ ಕಳಿತಾ ಇರತಕ್ಕಂಥ ಒಂದು ಶಕ್ತಿ ಇರೋದೇ ಆ ಹರಿನಾಮ ಸ್ಮರಣೆಗಿದೆ. ಅದಕ್ಕೆಂದೇ ಪರೀಕ್ಷಿತ ರಾಜ ಶುಕಾಚಾರ್ಯನ ಕೇಳ್ತಾನೆ, ಸ್ವಾಮಿ, ನಾನು ಇಂಥ ಒಂದು ತಪ್ಪು ಮಾಡಿಬಿಟ್ಟಿದ್ದೇನೆ. ಇವತ್ತಿನ ದಿವಸ ಬೇಟೆಗೆ ಹೋಗಿರತಕ್ಕಂಥ ಸಂದರ್ಭ, ಒಂದು ಚಿಗರೆಯನ್ನು ಬೆನ್ನಟ್ಟಿಕೊಂಡು ಮೆಲ್ಲಟ್ಟಿಕೊಂಡು ಹೋಗಿರತಕ್ಕಂಥದ್ದು. ಚಿಗರೆ ಸಿಗದೇ ಇರೋಣ, ಆ ಕಾಡಿನಲ್ಲಿ ನನಗೆ ಬಾಯಾರಿಕೆ ಆಗೋಣ, ಆ ಬಾಯಿಯ ದಾಹವನ್ನು ತೀರಿಸಿಕೊಳ್ಳೋಕ್ಕೆ ನಾನು ನೀರಿಗಾಗಿ ಪರದಾಡೋಣ, ಎಲ್ಲೂ ನೀರು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕುಟೀರವನ್ನು ನೋಡೋಣ, ಕುಟೀರದ ಒಳಗಡೆಗೆ ಕೂತಿರತಕ್ಕಂಥ ಒಂದು ಸಾಧು ಸನ್ಯಾಸಿಯ ಯೋಗ್ಯತೆಯನ್ನು ತಿಳಿದೇನೆ ಸಿಟ್ಟಿಗೆದ್ದು ಆತನ ಕೊರಳಿಗೆ ಹಾವು ಹಾಕೋಣ, ಆತನ ಮಗನಾಗಿರ್ತಕ್ಕಂಥ ಶೃಂಗಿ ನನಗೆ ಶಾಪ ಕೊಡೋಣ, ಆ ಶಾಪವನ್ನು
ಸ್ವೀಕಾರ ಮಾಡಿ ಈ ಸಂದರ್ಭದಲ್ಲಿ ದಿಕ್ಕು ತೋಚದೆ ಎಲ್ಲರಲ್ಲಿಯೂ ಕೂಡ ಈ ಒಂದು ಪಾಪ ಪ್ರಜ್ಞೆಯನ್ನು ನಾನು ತೋಡ್ಕೊಳ್ತಾ ಇರೋಣ. ಈ ಸಂದರ್ಭದಲ್ಲಿ ನನಗೆ ದಿಕ್ಕು ತೋಚದಂಗಾಗಿದೆ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡಿರಿ ಅಂಥೇಳಿ ಬಹಳ ದೀನನಾಗಿ ದೈನ್ಯನಾಗಿ ಆ ಒಂದು ಆರ್ತನಾಗಿ ಕೇಳ್ತಾ ಇದ್ದಾನೆ ಪರೀಕ್ಷಿತ ಆ ಶುಕಾಚಾರ್ಯರನ್ನು. ಸಂತೋಷ ಆಗಿದೆ. ಇಷ್ಟೆಲ್ಲ ಜನ ಬಂದಾಗ್ಯೂ ಕೂಡ ಶುಕಾಚಾರ್ಯರು ಬಂದಾಗೆ ಸಲಿಗೆ ಹೆಚ್ಚು. ಇವರೇನಾದರೂ ನನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಯಾರು, ಖಂಡಿತವಾಗಲೂ ಕೂಡ ಇಲ್ಲಿ ನನ್ನ ಒಂದು ಪಾಪಕ್ಕೆ ಈ ಒಂದು ಸರಿಯಾಗಿರತಕ್ಕಂಥ ಒಂದು ಮಾರ್ಗ ದೊರಕ್ತದೆ, ಪುಣ್ಯ ಮಾರ್ಗ ಅಂತ ವಿಶ್ವಾಸದಿಂದ ಇಟ್ಟುಕೊಂಡು ಪರೀಕ್ಷಿತ ರಾಜ ಅತ್ಯಂತ ಆರ್ತ ಕಣ್ಣುಗಳಿಂದ ಕೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶುಕಾಚಾರ್ಯರು ಅಷ್ಟೇ ಅಭಯ ಹಸ್ತ ಕೊಡ್ತಾರೆ ನೋಡಿ. ಶುಕಾಚಾರ್ಯ ಹೇಳಿದರು, ಪರೀಕ್ಷಿತ, ಕುಲೋಚಿತವಾಗಿರತಕ್ಕಂಥ ಕಾರ್ಯ ಮಾಡಿಯೋ. ನಿನ್ನ ಅಪ್ಪನಾಗಿರ್ತಕ್ಕಂಥ ಅರ್ಜುನ ಇರಲಿ, ನಿನ್ನ ದೊಡ್ಡಪ್ಪನಾಗಿರ್ತಕ್ಕಂಥ ಧರ್ಮರಾಯ ಭೀಮ ಇರಲಿ, ಕಕ್ಕಂದರಾಗಿರ್ತಕ್ಕಂಥ ನಕುಲ ಸಹದೇವರಿರಲಿ, ನಿನ್ನ ಅಜ್ಜಿಯಾಗಿರ್ತಕ್ಕಂಥ ಕುಂತಿ ಇರಲಿ, ನಿನ್ನ ಅಜ್ಜನಾಗಿರ್ತಕ್ಕಂಥ ಪಾಂಡವ ಇರಲಿ, ಇವರು ಎಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಇದನ್ನೇ ಮಾಡ್ತಾಯಿದ್ರು. ಸಮೋಚಿತವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದೀಯಾ, ಕುಲೋಚಿತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀಯ. ಅದಕ್ಕೆ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಭಗವಂತನ ಸ್ಮರಣೆ ಅಂದರೆ ಏನು ಗೊತ್ತಾ ಪರೀಕ್ಷಿತ? ಸಕೃನ್ಮನ ಕೃಷ್ಣ ಪದಾರವಿಂದಯೋರ್ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ವಾಸುದೇವನ ಸ್ಮರಣೆ ಅಂದರೆ, ಭಗವಂತನ ಸ್ಮರಣೆ ಅಂದರೆ ಏನಂತ ಮಾಡಿದ್ದೀನಿ ನೀನು? ಆತನನ್ನು ಯಾರು ಅತ್ಯಂತ ಭಕ್ತಿಯಿಂದ, ಆತನ ಕಲ್ಯಾಣ ಗುಣಗಳನ್ನು ಅತ್ಯಂತ ಆದರಗಳಿಂದ, ಆತನ ಪಾದಾರವಿಂದಗಳಲ್ಲಿ ಮನಸ್ಸಿಟ್ಟು ಯಾರು ಆತನನ್ನು ಧ್ಯಾನಿಸುವರೋ, ಯಾರು ಆತನನ್ನು ಬೇಡಿಕೊಳ್ಳುವರೋ, ನಿಷ್ಕಲ್ಮಶರಾಗಿ ನಿಶ್ರುದಯಗಳಾಗಿ ನಿರ್ಮತ್ಸರರಾಗಿ ಯಾರು ಆತನಲ್ಲಿ ಹೋಗಿ ಕೇಳಿಕೊಳ್ತಾರೋ ಅಂಥವ್ರಿಗೆ ಆ ತಕ್ಷಣದಲ್ಲಿ ಪ್ರಾಯಶ್ಚಿತ್ತ ಆದ ಹಾಗೇನೆ. ಇಂಥ ಒಂದು ಸಂದರ್ಭದಲ್ಲಿ ನೀನು ಮಾಡಿರ್ತಕ್ಕಂಥ ಈ ಪಾಪ ಎಲ್ಲ ಎಷ್ಟು ಮಹಾ ನಮ್ಮ ಭಗವಂತನ ಶಕ್ತಿಯ ಮುಂದುಗಡೆಗೆ. ಹಾವು ಹಾಕಿದಿ, ಇಷ್ಟೆಲ್ಲ ನಿನಗೆ ಶಾಪ ಬಂತು, ಅದಕ್ಕೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದಿ. ಆದರೆ ನೀನು ಯಮಭಟರಿಗೆ ಅಂಜುವ ಪ್ರಶ್ನೆ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಭಗವಂತನ ಆ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದರೆ, ಆತನ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದರೆ, ನಿನಗೆ ಯಮಭಟರು ಬಂದು ನಿನ್ನ ಒಯ್ಯೋದಲ್ಲೋ, ಸ್ವಪ್ನದಲ್ಲಿಯೂ ಕೂಡ ಯಮಭಟರು ಬಂದು ನಿನಗೆ ಕಾಟ ಕೊಡಲಾರರು. ನಿನಗೆ ಯಮದೇವರು ಬಂದರು, ನನ್ನ ಒಯ್ದರು, ನಾ ಸತ್ತಿದ್ದೆ ಅಂತಕ್ಕಂಥದ್ದು ನಿನಗೆ ಸ್ವಪ್ನದಲ್ಲಿಯೂ ಬರೋದಿಲ್ಲ ಅಂದಮೇಲೆ ನಿಜ ಜೀವನದಲ್ಲಿ ಹೆಂಗಪ್ಪ ನಿನ್ನನ್ನು ಒಯ್ತಾರವರು? ಅದಕ್ಕೋಸ್ಕರವಾಗಿ ಭಗವಂತನ ಸ್ಮರಣೆ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ಇಂಥ ಹರಿದಿನಗಳಲ್ಲಿ ಭಗವಂತನ ಸ್ಮರಣೆಗೆ ಆತ ಯಾವಾಗಲೂ ಕೂಡ ಕಾಯ್ತಾ ಇರ್ತಾನೆ. ನನ್ನ ಒಂದು ಹರಿದಿನದ ಸಂದರ್ಭದಲ್ಲಿ ಯಾರು ಈ ಒಂದು ಹರಿದಿನದಲ್ಲಿ ಭಾಗಿಗಳಾಗಿ ನನ್ನ ಸ್ಮರಣೆಯನ್ನು ಮಾಡ್ತಾರೆ, ಒಳ್ಳೆಯ ರಥಾದಿಗಳನ್ನು ಮಾಡ್ತಾರೆ, ಅವರನ್ನು ಉದ್ಧಾರ ಮಾಡಬೇಕು ಅಂತ ಹುಡುಕ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ನಿನ್ನ ಒಂದು ವಾರದ ಪರ್ಯಂತರವಾಗಿ ನೀನು ಆ ಒಂದು ಅನ್ನ ಆಹಾರಾದಿಗಳನ್ನು ಬಿಟ್ಟು ಕೇವಲ ಭಗವಂತನ ಸ್ಮರಣೆ ಅಂತಲೇ ನೀನು ನಿಂತಿದ್ದೀಯಲ್ಲ, ನಿನ್ನನ್ನು ಉದ್ಧಾರ ಮಾಡದೇ ಇರ್ತಾನ ಭಗವಂತ ಅಂತ ಶುಕಾಚಾರ್ಯ ಹೇಳ್ತಾರೆ. ಹಾಗಾದರೆ ಶುಕಾಚಾರ್ಯರು ಈ ರೀತಿಯಾಗಿರ್ತಕ್ಕಂಥ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಶುಕಾಚಾರ್ಯರನ್ನು ಪರೀಕ್ಷಿತ ರಾಜ ಏನಂತ ಪ್ರಶ್ನೆ ಮಾಡ್ದ? ಈ ರೀತಿ ಅವರ ಉತ್ತರವನ್ನು ನಾನು ಮೊದಲು ಹೇಳಿಬಿಟ್ಟೆ ನಿಜ. ಆದರೆ ಪ್ರಶ್ನೆ ಏನು ಮಾಡಿದ ಪರೀಕ್ಷಿತ ಅಂದರೆ ಪ್ರಶಾಂತಮಾಸೀನ ಮಕುಂಠ ಮೇಧಸಂ ಮುನಿನೃಪೋ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾ ವಹಿತ ಕೃತಾಂಜಲಿ ನತ್ವಾ ಇರಾಸೂನ್ ರತಯಾನ್ವ
ಅಸ್ಪೃಚ್ಛತ್. ಮಹಾಜ್ಞಾನಿಗಳಾಗಿರ್ತಕ್ಕಂಥ ಅಪ್ರತಿಮ ಮಹಾಜ್ಞಾನಿಗಳು ಸಾಮಾನ್ಯರಲ್ಲ. ಆ ಒಂದು ಶುಕಾಚಾರ್ಯರು ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಬಂದು ತಾನು ಆಗಲೇ ಹೇಳಿದಂತೆ ಏನು ಮಾಡಿದೆ ಇವತ್ತಿನ ದಿವಸ ಅನ್ನೋದನ್ನು ಎಲ್ಲವನ್ನೂ ಕೂಡ ಅವರಿಗೆ ಸಮರ್ಪಣೆಯನ್ನು ಮಾಡಿ ಶಿರವಾಗಿ ಅಂಜಿಲೆ ಬದ್ಧನಾಗಿ ಅವರ ಸಮೀಪದಲ್ಲಿ ಹೋಗಿ ಬಾಯಲ್ಲಿ ಕೈ ಇಟ್ಟುಕೊಂಡು ಮೃದು ವಚನಗಳಿಂದ ಅವರನ್ನು ಕೇಳ್ತಾನೆ, ಅವರನ್ನು ಪ್ರಶ್ನೆ ಮಾಡ್ತಾನೆ. ಅವರಿಂದ ಏನಾದರೂ ನನಗೆ ಇವತ್ತಿನ ಈ ಪಾಪಕ್ಕೆ ಪರಿಹಾರವಾಗಿರ್ತಕ್ಕಂಥ ಒಂದು ಪ್ರಾಯಶ್ಚಿತ್ತದ ಮಾರ್ಗ ದೊರಕ್ತದೆ ಅಂಥೇಳಿ ಏನು ಕೇಳಬೇಕು ಪರೀಕ್ಷಿತ ಅಂದರೆ, ಪಿತಾಮಹಾಮೇ ಸಮರೇಮ ರಂಜಯೈ ದೇವವ್ರತಾದ್ಯಾತಿರತಸ್ಥಿಮಿಂಗಿಲೈ ದುರಂತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮಯತ್ಪ್ಲವಾಹ. ಪರೀಕ್ಷಿತ ರಾಜ ಶುಕರನ್ನು ಏನು ಕೇಳ್ತಾನಪ್ಪ ಅಂದರೆ, ಸ್ವಾಮಿ ನಾವೆಲ್ಲ ಯಾರು? ನಮ್ಮನ್ನು ನೀನು ರಕ್ಷಣೆ ಮಾಡಿದೆಯಂತೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಪಾಂಡವರನ್ನು ನೀನು ಪರಿಪರಿಯಾಗಿ ರಕ್ಷಣೆ ಮಾಡಿದಿ ಅಂತ ಹೇಳ್ತಾರೆ ಹಿರಿಯರು. ಆ ಸಂದರ್ಭದಲ್ಲಿ ಆ ಕಡೆಗೆ 11 ಅಕ್ಷೋಹಿಣಿ ಸೈನ್ಯ, ದುರ್ಯೋಧನ, ದುಶ್ಯಾಸನ, ಕರ್ಣ, ಸೈಂಧವ, ಅನೇಕ ರೀತಿಯಾಗಿರ್ತಕ್ಕಂಥ ವರವನ್ನು ಪಡೆದಿರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ 11 ಅಕ್ಷೋಹಿಣಿ ಸೈನ್ಯ ಆ ಕಡೆ ಇದೆ. ಅಲ್ಲಿ 2 ಚಿರಂಜೀವಿಗಳಿದ್ದಾರೆ ಸ್ವಾಮಿ, ಸಾಕ್ಷಾತ್ ಅಶ್ವತ್ಥಾಮಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ. ಆ 2 ಚಿರಂಜೀವಿಗಳಿರೋದು ಮಾತ್ರ ಅಲ್ಲ, ಕವಚಧಾರಿಯಾಗಿರ್ತಕ್ಕಂಥ ದುರ್ಯೋಧನ, ಇಚ್ಛಾಮರಣಗಳಾಗಿರ್ತಕ್ಕಂಥ ಆ ಒಂದು ಭೀಷ್ಮಾಚಾರ್ಯರು, ಪ್ರತಿನಿತ್ಯ 10,000 ಜನರನ್ನು ಆಪೋಷಣ ತಗೊಳ್ತಾ ಇರತಕ್ಕಂಥ ದ್ರೋಣಾದಿಗಳು, ಇಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸೈನ್ಯದ ಸಾಗರದ ಕೂಟ ಅಲ್ಲಿ ನೋಡಿದರೆ ಎಲ್ಲರಿಗೂ ಕೂಡ ಜಂಗಾಫಲ ಹೋಗಬೇಕು. ಅಷ್ಟು ಮನುಷ್ಯನಿಗೆ ನಡುಗುಟ್ಟತಕ್ಕಂಥ ಒಂದು ಸೈನ್ಯ ಸಾಗರದ ಮಧ್ಯದಲ್ಲಿ ಕೇವಲ 7 ಅಕ್ಷೋಹಿಣಿ ಸೈನ್ಯ. ಚಿಕ್ಕಂದಿನಿಂದಲೇ ತಂದೆಯನ್ನು ಕಳ್ಕೊಂಡು ತಾವು ಅತ್ಯಂತ ದುಃಖಮಯವಾಗಿ ಬಡತನದಲ್ಲಿಯೇ ಆ ಒಂದು ಪರದೇಶ ಜೀವನವನ್ನೇ ನಡೆಸಿರ್ತಕ್ಕಂಥ ನನ್ನ ಅಜ್ಜಂದರಾಗಿರ್ತಕ್ಕಂಥವರು, ಇವರಿಗೆ ಯಾವುದೇ ಜನ ಬೆಂಬಲ ಇಲ್ಲ, ಹಣ ಬೆಂಬಲವಿಲ್ಲ, ಯಾವುದೇ ಆಸ್ತಿ ಇಲ್ಲ, ಅಂತಸ್ತಿಲ್ಲ. ಇವರನ್ನು ಯಾರೂ ಕೂಡ ಇವರ ಪರವಾಗಿ ಮಾತನಾಡುವವರೇ ಇಲ್ಲ. ದುರ್ಯೋಧನ ತನಗೆ ಬೇಕಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ತನ್ನ ಕುಟಿಲವಾಗಿರ್ತಕ್ಕಂಥ ಆ ಒಂದು ಪ್ರಯೋಗವನ್ನು ಮಾಡಿ ಎಲ್ಲರನ್ನೂ ಒಳಗೆ ಹಾಕಿಕೊಂಡು ಸಮಯ ಸಂದರ್ಭಗಳನ್ನು ಎಲ್ಲವನ್ನೂ ಕೂಡ ತನಗೆ ಪೂರಕವಾಗುವ ರೀತಿಯಲ್ಲಿ ಮಾಡಿರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ಎಂಥವರಿದ್ದರು? ಪಿತಾಮಹರಾಗಿರ್ತಕ್ಕಂಥ ಆ ಒಂದು ಭೀಷ್ಮಾಚಾರ್ಯರಿದ್ದರು. ಅನೇಕ ಶಕ್ತಿಯಾಯುಧಗಳಿರ್ತಕ್ಕಂಥ ಅನೇಕ ತಿಮಿಂಗಲಗಳಂತೆ ಅವರಿದ್ದರು ಸ್ವಾಮಿ. ಅಂಥ ತಿಮಿಂಗಲಗಳ ಮಧ್ಯದಲ್ಲಿ ಆ ಕೌರವ ಸೈನ್ಯ ಅಂತಕ್ಕಂಥ ಸಾಗರದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದ್ದು ಅಂದರೆ ಏನು? ವಿಪರೀತವಾಗಿರ್ತಕ್ಕಂಥ ಅನುಗ್ರಹ ಮಾಡಿ ಅದನ್ನು ನೋಡಿದರೆ ನಾವು ಯಾರೂ ಕೂಡ ಹೊರಗೆ ಬರಬಾರದು ನಮ್ಮ ಹಿರಿಯರು. ಆದರೆ ಆ ಸಂದರ್ಭದಲ್ಲಿಯೂ ಕೂಡ ಭಗವಂತ ಅಂಥ ದೊಡ್ಡದಾಗಿರ್ತಕ್ಕಂಥ ಏನೊಂದು ನಮಗೆ ಬಂದಿರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಇತ್ತು, ನಮಗೆ ಬಂದಿರತಕ್ಕಂಥ ಒಂದು ದೊಡ್ಡ ಕುತ್ತಿತ್ತು, ಅದನ್ನು ಹೇಗೆ ಪರಿಹಾರ ಮಾಡಿದ ಅಂದರೆ, ಒಂದು ಆಕಳು ಹೋಗುವಾಗ ತಾನು ಕಾಲಿಟ್ಟಾಗ ಏನು ತೆಗ್ಗು ಬೀಳಬೇಕು, ಆ ತೆಗ್ಗನ್ನು ದಾಟಲಿಕ್ಕೆ ಎಷ್ಟು ಶ್ರಮ ಬೇಕೋ, ಎಷ್ಟು ಸಮಯ ಬೇಕೋ ಅಷ್ಟನ್ನು ಮಾತ್ರ, ಅಷ್ಟು ತ್ರಾಸಾಗದಂತೆ ಕೇವಲ ಒಂದು ತೆಗ್ಗನ್ನು ದಾಟಿ ನಿರಾಯಾಸವಾಗಿ ಒಬ್ಬ ಮನುಷ್ಯ ಆಕಳ ಪಾದದ ತೆಗ್ಗನ್ನು ದಾಟಿ ಹೆಂಗೆ ಹೋಗ್ತಾನೋ ಆ ರೀತಿಯಾಗಿ ನಮ್ಮ ಹಿರಿಯರನ್ನು ರಕ್ಷಣೆ ಮಾಡಿರ್ತಕ್ಕಂಥ ಸ್ವಾಮಿ, ಆತನ ಒಂದು ಅನುಗ್ರಹ ನಮಗೆ ಬೇಕು. ಇಷ್ಟು ಮಾತ್ರ ಅಲ್ಲ ಸ್ವಾಮಿ, ದ್ರೌಣಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತ ಆತ್ತಚಕ್ರೋ ಮಾತುಶ್ಚಮೇಯಶ್ಚರಣಂ ಗತಾಯ. ಏನು, ನಾನು ಮಾತ್ರ ಗರ್ಭದಲ್ಲಿರ್ತಕ್ಕಂಥ ಸಂದರ್ಭ ಅಂದರೆ ನನ್ನ ತಂದೆ ಅಭಿಮನ್ಯು ತೀರಿಕೊಂಡ. ಆತ ತೀರಿಕೊಂಡಾಗ ನಾನು ಇನ್ನೂ ಮಾತೃ ಗರ್ಭದಿಂದ ಹೊರಗಡೆಗೆ ಬಂದೇ ಇಲ್ಲ. ನಾನು ಉತ್ತರೆಯ ತಾಯಿಯಾಗಿರ್ತಕ್ಕಂಥ ಉತ್ತರೆಯ ಗರ್ಭದಲ್ಲಿಯೇ ನಾನು ಇರುವಾಗ
ನನ್ನ ತಂದೆ ತೀರಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಆ ಅಶ್ವತ್ಥಾಮಾದಿಗಳು ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಆ ಒಂದು ಪಾಂಡವರ ಸಂತತಿಯನ್ನೇ ನಿರ್ನಾಮ ಮಾಡಬೇಕು. ಈ ಪೃಥ್ವಿಯೊಳಗೆ ಪಾಂಡವ ಸಂತತಿ ಇರಬಾರ್ದು, ನಿಷ್ಪಾಂಡವ ಪೃಥ್ವಿ ಆಗಬೇಕು ಅಂಥೇಳಿ ದುರ್ಯೋಧನನಿಂದ ಏನು ತಾನು ಮಾತನ್ನು ತೆಗೆದುಕೊಂಡು ಬಂದು ನನ್ನ ತಾಯಿಯಾಗಿರ್ತಕ್ಕಂಥ ಒಂದು ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೂ ಸ್ವಾಮಿ ನನ್ನ ಮಹಾಮಹಿನ ಆಗಿರ್ತಕ್ಕಂಥ ಭಗವಂತ ನಮಗೆ ಮಾಡಿದ ಉಪಕಾರ ಏನು ಗೊತ್ತಾ? ನಾವು ಬಾಹ್ಯವಾಗಿ ನಡೆದು ದೊಡ್ಡವರಾಗಿ ಅಡ್ಡಾಡುವಾಗ ನಮ್ಮ ರಕ್ಷಣೆ ಮಾಡಿದ್ದಲ್ಲ, ನಾನು ಮಾತೃ ಗರ್ಭದಲ್ಲಿರುವಾಗ ತಾನು ಸ್ವತಃ ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿರೋಧವಾಗಿ ಅಂಗುಷ್ಟ ಗಾತ್ರದ ರೂಪವನ್ನು ತೆಗೆದುಕೊಂಡು ಆ ಗರ್ಭವನ್ನು ಪ್ರದಕ್ಷಿಣೆಯನ್ನು ಮಾಡ್ತಾ ಪರ್ಯಟನೆಯನ್ನು ಮಾಡ್ತಾ 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 9 ತಿಂಗಳ ಪರ್ಯಂತರವಾಗಿ ನನ್ನ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವನಾಗಿರ್ತಕ್ಕಂಥ ಕೃಷ್ಣನ ಕಥೆಯನ್ನು ನನಗೆ ಹೇಳ್ರಿ ಸ್ವಾಮಿ. ಅಂಥ ಮಹಾನುಭಾವನ ಕಥೆ ನನಗೆ ಅತ್ಯಂತ ಅವಶ್ಯವಾಗಿರತಕ್ಕಂಥದ್ದು. ಅದು ವಿಶೇಷವಾಗಿ ಇಂಥ ಸಾವು ಸಮೀಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಭಗವನ್ನಾಮಸ್ಮರಣೆಯ ವಿನಃ ಇನ್ಯಾವುದೂ ಸಾಧ್ಯವಿಲ್ಲ. ಭಗವನ್ನಾಮಸ್ಮರಣೆಯಿಂದ ಆ ಯಾವ ರೀತಿಯಾಗಿರ್ತಕ್ಕಂಥ ಭಾಗವತೋತ್ತಮರಾಗಿರ್ತಕ್ಕಂಥ ಅಜಾಮಿಳಾದಿಗಳು ತಾವು ಏನು ಮೋಕ್ಷವನ್ನು ಪಡೆದರು ಅಂತ ಕೇಳ್ತೀವಲ್ಲ, ಅಂಥ ಒಂದು ಮಹಾಮಹಿಮನಾಗಿರತಕ್ಕಂಥ ಭಗವಂತನ ಆ ಒಂದು ನಾಮಸ್ಮರಣೆಯನ್ನು ಇವತ್ತಿನ ದಿವಸ ನೀವು ಪ್ರಾರಂಭ ಮಾಡ್ರಿ ಅಂತ ಹೇಳ್ತಾನೆ. ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜ ಮಂತರ್ಬಹಿ ಪೂರುಷಕಾರ ರೂಪೈ ಪ್ರಯಚ್ಛತೋ ಮೃತ್ಯು ಮನಾಮಯಂಚ ಮಾಯಾ ಮನುಷ್ಯಶ್ಚ ವದಸ್ವ ವಿದ್ವನ್. ಬಿಂಬರೂಪದಿಂದ ಮೋಕ್ಷವನ್ನು, ಅದೇ ರೀತಿಯಾಗಿ ಬಹಿಪ್ರಕಟವಾಗಿರತಕ್ಕಂಥ ಕಾಲರೂಪದಿಂದ ಮೃತ್ಯುವನ್ನು, ಸರ್ವದೇಹಾಧಾರಿಗಳಿಂದ ಉಂಟು ಮಾಡುವ ಲೀಲಾಮಾನುಷ ವಿಗ್ರಹಾದಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಬಂಧ ಮೋಕ್ಷಪ್ರದನಾಗಿರ್ತಕ್ಕಂಥವನು, ಅದ್ಭುತ ಕಾರ್ಯಗಳನ್ನು ಮಾಡಿಸ್ತಾ ಇರತಕ್ಕಂಥವನು. ಹೇ ಜ್ಞಾನಿಗಳಾದ ಶುಕಾಚಾರ್ಯರೇ, ಆ ಮಹಾನುಭಾವನ ಕಥೆಯನ್ನು ಸ್ಮರಣೆಯನ್ನು ನನಗೆ ತಂದುಕೊಡ್ರಿ ಅಂತಕ್ಕಂಥದ್ದನ್ನು ಆ ಒಂದು ರೀತಿಯಾಗಿ ಆರ್ತನಾಗಿ ಆ ವಿಷಯವನ್ನು ನಮ್ಮ ಈ ಪರೀಕ್ಷಿತ ರಾಜ ಕೇಳ್ತಾ ಇರತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೇವೆ. ಅಂದರೆ ಪರೀಕ್ಷಿತ ರಾಜ ಈ ರೀತಿಯಾಗಿ ಕೇಳಿದ. ಪರೀಕ್ಷಿತ ರಾಜನ ತಂದೆ ಆಗಿರತಕ್ಕಂಥ ಅಭಿಮನ್ಯು ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿ ಆತನಲ್ಲೇ ವಿದ್ಯಾಭ್ಯಾಸವಾದಿಗಳನ್ನು ಮಾಡಿರ್ತಕ್ಕಂಥಾತ. ಅವರ ಅಜ್ಜನಾಗಿರ್ತಕ್ಕಂಥ ಅರ್ಜುನನೂ ಕೂಡ ಭಗವಂತನ ಸಖನಾಗಿರ್ತಕ್ಕಂಥದ್ದ. ಅಂದರೆ 3 ತಲೆಯಲ್ಲ 4 ತಲೆಯಾಗಿರ್ತಕ್ಕಂಥ ಕುಂತಿದೇವಿಯು ಕೂಡ ಭಗವಂತನನ್ನು ಸ್ಮರಣೆ ಮಾಡ್ತಾಳೆ, ಭಗವಂತನನ್ನು ಕೇಳ್ತಾಳೆ. ಭಗವಂತ ನೀನು ಮಾಡಿರ್ತಕ್ಕಂಥ ಉಪಕಾರವನ್ನು ನಾನು ಎಷ್ಟು ಸ್ಮರಣೆ ಮಾಡಲೋ, ಯಾವ ರೀತಿಯಾಗಿ ತನ್ನ ಮರಿಮಮ್ಮಗನಾಗಿರ್ತಕ್ಕಂಥ ಒಂದು ಪರೀಕ್ಷಿತ ಭಗವಂತನ ಸ್ಮರಣೆಯನ್ನು ಮಾಡಿದ್ನೋ, ಅದೇ ರೀತಿಯಾಗಿ ಈ ತಾಯಿಯೂ ಕೂಡ ಭಗವಂತನ ಸ್ಮರಣೆಯನ್ನು, ಆತನ ಉಪಕಾರ ಸ್ಮರಣೆಯನ್ನು ಮಾಡ್ತಾಳೆ. ಯಾಕೆಂದರೆ ವಿಷ್ಣುತೀರ್ಥ ಶ್ರೀಪಾದಂಗಳವರು ತಮ್ಮ ಸಾರೋದ್ಧಾರದಲ್ಲಿ ಭಗವದ್ಭಕ್ತಿಗೆ ವಿಶೇಷವಾಗಿರತಕ್ಕಂಥ ಮನ್ನಣೆಯನ್ನು ಕೊಟ್ಟಾರೆ. ಮಾತ್ರ ಅಲ್ಲ, ಭಗವಂತನಿಂದ ಉಪಕಾರ ಪಡೆದಿರತಕ್ಕಂಥವರು ಯಾವ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಿದರು ಅನ್ನೋದನ್ನು ಧರ್ಮೋಪದೇಶ ಪ್ರಕರಣದಲ್ಲಿ ಕುಂತಿ ಹೇಳಿರ್ತಕ್ಕಂಥ ವಿಷಯವನ್ನು ತಗೊಂಡು, ಅದೇ ಪ್ರಕಾರವಾಗಿ ಶುಕಾಗಮನ ಪ್ರಕರಣದಲ್ಲಿ ಆ ಒಂದು ಪರೀಕ್ಷಿತ ರಾಜ ಆ ಭಗವಂತನ ಸ್ಮರಣೆಯ ಬಗ್ಗೆ ತಗೊಂಡುಕೊಟ್ಟಿರ್ತಕ್ಕಂಥ ವಿಷಯವನ್ನು ತಗೊಳ್ಕೊಳ್ತಾ ಹೇಳ್ತಾಳಂತೆ ಕುಂತಿ. ಯಥಾ ಋಷಿಕೇಶ ಖಲೇನ ದೇವಕಿ ಕಂಶೇನ ವೃದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತಾ ಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್ ವಿಷಾನ್ಮಹಾಗ್ನೇ ಪುರುಷಾದದಂಶನ ದಸತ್ಸಭಾಯ ವನವಾಸಕೃತ್ಸತಃ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೋಣಸ್ತ್ರ ತಶ್ಚಾಸ್ಮ ಹರೇಭಿರಕ್ಷಿತಾಃ. ಮತ್ತೆ ಕುಂತಿಯ ಬಾಯಿಯಿಂದ ಬಂದಿರತಕ್ಕಂಥ ವಿಷಯಗಳನ್ನು ವಿಷ್ಣು ತೀರ್ಥರು ತಗೊಳ್ತಾರೆ. ಸ್ವಾಮಿ, ಆ ಒಂದು ಕಂಸನಿಂದ ದೇವಕಿ ಮತ್ತು ವಸುದೇವನನ್ನು ನೀನು ರಕ್ಷಣೆ ಮಾಡಿ,
ನೀನು ಹುಟ್ಟುತ್ತಾ ಇರಬೇಕಾದ್ರೆ ನಿನ್ನ ಕಾಯ ಅಂದರೆ ರಕ್ಷಣೆ ಮಾಡತಕ್ಕಂಥ ಕಾಯಕದಲ್ಲಿಯೇ ನೀನು ನಿನ್ನ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಹುಟ್ಟುತ್ತಾ ಇರೋ ಹಾಗೆಯೇ ಬಂಧ ಮುಕ್ತರನ್ನಾಗಿ ಮಾಡಿದೀಯಾ ಮತ್ತು ಕಂಸ ಮತ್ತು ದೇವಕಿ ಮತ್ತು ವಸುದೇವನನ್ನು. ಈ ರೀತಿಯಾಗಿ ನಿನಗೇನು ಹಾಕಿ ತಾಯಿ ಸ್ವಾಮಿ ಮಾಡಿದಿ. ಆದರೆ ತಾಯಿಗಿಂತಲೂ ನಿನ್ನ ತಾಯಿಗೆ ಮಾಡಬೇಕಾಗಿದ್ದಕ್ಕಿಂತಲೂ ಹೆಚ್ಚಿಗೆ ನೀನು ನನಗೆ ಮಾಡಿ, ನನ್ನ ಮಕ್ಕಳಿಗೆ ಮಾಡಿದಿ, ನನ್ನ ಮೊಮ್ಮಕ್ಕಳಿಗೆ ಮಾಡಿದಿ, ನನ್ನ ಮರಿಮೊಮ್ಮಕ್ಕಳಿಗೆ ಮಾಡಿದೆ. ಒಟ್ಟಾರೆ ನನ್ನ ಕುಲಕ್ಕೆ ನಿನ್ನ ಉಪಕಾರ ದೊಡ್ಡದಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಚಿಕ್ಕಂದಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಪಾಂಡವರಿಗೆ ವಿಶೇಷವಾಗಿರತಕ್ಕಂಥ ಮಾತ್ಸರ್ಯ, ಪರಸ್ಪರವಾಗಿರತಕ್ಕಂಥ ದ್ವೇಷ, ಅಸೂಯೆ, ಈರ್ಷಾ ಇದರೆಲ್ಲದರಿಂದಲೇ ಕೂಡ ಬೆಳೀತಾ 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 ಇರಬೇಕಾದ್ರೆ ಯಾವಾಗಲೂ ಕೂಡ ನನ್ನ ಮಕ್ಕಳನ್ನು ಕೊಲ್ಲಬೇಕು, ನನ್ನ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಧಿಕಾರಾದಿಗಳನ್ನು ಕೊಡಬಾರ್ದು, ರಾಜ್ಯಭಾರ ಮಾಡಬಾರ್ದು, ಇವರು ಇದೇ ರೀತಿಯಾಗಿ ಭಿಕ್ಷೆ ಬೇಡಿಕೊಂಡು ಕಾಡಿನಲ್ಲಿ ಮೇಡಿನಲ್ಲಿ ಬೆಳೀತಾ ಜನರಲ್ಲಿ ಅನಾಗರಿಕರಾಗಿ ಬೆಳಿಬೇಕು, ಯಾರದು ಕೂಡ ಆದರ ಇಲ್ಲದೆ ಇರುವ ಹಾಗೆ ಇವರು ಬೆಳಿಬೇಕು ಅಂತ ಸಂಕಲ್ಪ ಮಾಡಿರ್ತಕ್ಕಂಥ ಆ ಒಂದು ದುರ್ಯೋಧನಾದಿಗಳ ಕೂಟದಲ್ಲಿ ನನ್ನ ಮಗನಾಗಿರ್ತಕ್ಕಂಥ ಆ ಒಂದು ಭೀಮಸೇನನಿಗೆ ಕಾಲಕೂಟ ವಿಷವನ್ನು ಕೊಟ್ಟು ಆತನನ್ನು ಹೆಡೆಮುರುಗಿ ಕಟ್ಟಿ ದೊಡ್ಡದಾಗಿರತಕ್ಕಂಥ ಒಂದು ಮಡುವಿನಲ್ಲಿ ಹಾಕಿ ಅಲ್ಲಿ ಕಾಲಸರ್ಪಗಳು ಅನೇಕ ವಿಷಪೂರಿತವಾಗಿರತಕ್ಕಂಥ ಸರ್ಪಗಳು ಇವನನ್ನು ಕಚ್ಚಿ ಕಚ್ಚಿ ಕೊಲ್ಲಬೇಕು, ಒಳಗಡೆ ಹಾಕಿರ್ತಕ್ಕಂಥ ವಿಷ ಇವನಿಗೆ ಮೈಯೆಲ್ಲ ಏರಿ ಇವನು ಅಲ್ಲೇ ಸಾಯಬೇಕು ಅಂತ ದೃಢ ನಿಶ್ಚಯವನ್ನು ಮಾಡಿ ನನ್ನ ಮಗನಿಗೆ ಭೀಮಸೇನನಿಗೆ ಕಾಲುಕೂಟ ವಿಷವನ್ನು ಪ್ರಾಶನ ಮಾಡಿದಾಗ ನೀನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದಿ ಭಗವಂತ. ನನ್ನ ಮಗನನ್ನು ನೀನು ರಕ್ಷಣೆ ಮಾಡ್ತಾ ಇರತಕ್ಕಂಥದ್ದನ್ನು ನಾನು ಎಂದಾದರೂ ಮರಲಿಕ್ಕೆ ಸಾಧ್ಯ ಇದೆಯಾ? ಅದು ಹೋಗಲಿ ಸ್ವಾಮಿ, ಅವನು ಒಬ್ಬನಾಯಿತು. ಆದರೆ ನಮ್ಮನ್ನು ಎಲ್ಲರನ್ನೂ ಕೂಡ ನಿಮ್ಮನ್ನು ಒಳ್ಳೆಯ ಮನೆಯಲ್ಲಿಡ್ತೀನಿ, ನೀವು ಅಲ್ಲಿ ಹೋಗಿ ಇರ್ರಿ ಅಂಥೇಳಿ ನಮಗೆ ಸುಂದರವಾಗಿರ್ತಕ್ಕಂಥ ಅರಗಿನ ಮನೆಯನ್ನು ಕಟ್ಟಿಸಿ ಆ ಅರಗಿನ ಮನೆ ಒಳಗಡೆಗೆ ನಾವೆಲ್ಲರೂ ಕೂಡ ಸಂತೋಷವಾಗಿರಬೇಕು ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಹೇಳಿ ನಮ್ಮ ಮಕ್ಕಳಾಗಿರ್ತಕ್ಕಂಥ ಪಾಂಡವರು ಮತ್ತು ನಾನು ಎಲ್ಲರನ್ನೂ ಕೂಡ ಆ ಮನೆಯಲ್ಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಗೆ ಒಂದು ದಿನ ರಾತ್ರಿ ಆ ಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿಗೆ ಆಹುತಿಯಾಗಿ ಆ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಭಗವಂತ ನೀನು ಏನು ಮಾಡಿದಿ? ಆ ಒಂದು ಸುರಂಗ ಮಾರ್ಗವಾಗಿ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥವನಾದಿಯಪ್ಪ. ಈ ರೀತಿಯಾಗಿ ನಮ್ಮನ್ನು ನೀನು ರಕ್ಷಣೆ ಮಾಡಿ ನಾವು ಸುಡಬೇಕು ಅಂತಕ್ಕಂಥದ್ದು, ಸುಟ್ಟದ್ದನ್ನು ನೋಡಿ ಅವರು ಕೇಕೆ ಹಾಕಬೇಕು ಅಂತ ಆನಂದ ಪಡ್ತಾ ಇರತಕ್ಕಂಥ ದುರ್ಯೋಧನಾದಿಗಳಿಗೆ ನೀನು ಎಷ್ಟು ಮತ್ತೆ ಯಾವ ರೀತಿಯಾಗಿ ನೀನು ಅವರಿಗೆ ಮತ್ತೊಂದು ಆ ಒಂದು ಆಘಾತವನ್ನು ಕೊಟ್ಟು ಗೊತ್ತಾ? ಆ 5 ಜನ ಮಕ್ಕಳು ನೇರವಾಗಿ ಆ ದ್ರೌಪದಿಯ ಸಂಯೋವರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀ ದೇವಿಯವರನ್ನು ಆ ಸಂದರ್ಭದಲ್ಲಿ ಗೆದ್ದುಕೊಂಡು ಮದುವೆ ಮಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ಒಂದು ದುರ್ಯೋಧನಾದಿಗಳಿಗೆ ನೀನು ವಿಪರೀತವಾಗಿರ್ತಕ್ಕಂಥ ಒಂದು ಆಘಾತವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವ, ನಿನ್ನ ಉಪಕಾರವನ್ನು ಹೇಗಪ್ಪ ನಾವು ಮರಲಿಕ್ಕೆ ಸಾಧ್ಯ? ಆ ಕಾಡಿನೊಳಗೆ ಏನು ಹುಲಿಗಳು, ಏನು ಸಿಂಹಗಳು, ಏನು ವಿಷಪೂರಿತವಾಗಿರ್ತಕ್ಕಂಥ ಆ ಒಂದು ಜಂತುಗಳು ಇವೆಲ್ಲ ಹೋಗಲಿ, ಅನೇಕ ರಾಕ್ಷಸರು ಸ್ವಾಮಿ. ಯಾವ ಹಿಡಂಬಿ ಬಕನಿಂದ ನಮ್ಮನ್ನು ರಕ್ಷಣೆ ಮಾಡಿದೆಲ್ಲ ತಂದೆ, ಆ ಹಿಡಂಬಾಸುರನಾಗಿರ್ತಕ್ಕಂಥವ ಈತನನ್ನು ಕೊಲ್ಲಬೇಕು ಅಂಥೇಳಿ ಭೀಮಸೇನನ ಜೊತೆಗೆ ಯುದ್ಧಕ್ಕೆ ಬಂದಾಗೆ ಆ ಹಿಡಂಬಾಸುರನನ್ನು ಕೊಂದು ಅವನ ಸಹೋದರಿಯಾಗಿರ್ತಕ್ಕಂಥವಳನ್ನು ನೀನು ಪಾಣಿಗ್ರಹಣ ಮಾಡಿಸಿದೆಯಲ್ಲ. ನಿನ್ನ ಅನುಗ್ರಹ ಎಂಥದ್ದು ಸ್ವಾಮಿ! ಎಂಥವನು ಅವನು ಬಕಾಸುರ. ಇಡೀ ಊರಿನ ಒಳಗಡೆಗೆ ಬಂದರೆ ಇಡೀ ಊರಿನ ಜನರನ್ನೇ ಒಂದೇ ಹೊಡೆತಕ್ಕೆ ಆಪೋಷಣ ಮಾಡ್ತಾ ಇರತಕ್ಕಂಥ ಬಕಾಸುರನನ್ನು ಆ ಒಂದು ಊರಿನ ಬ್ರಾಹ್ಮಣನ ಮನೆಯ ಪಾಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಭೀಮಸೇನನೇ ಆ ಒಂದು ಬಕಾಸುರನ್ನ ಕೊಲ್ಲಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಬಕನನ್ನು ಕೊಂದು ಆ ಊರಿಗೆ ಉದ್ಧಾರ ಮಾಡ್ತಾ ಇರತಕ್ಕಂತಹ ಸಂದರ್ಭವನ್ನು ನೋಡಿದರೆ ನೀನು ಯಾವ ರೀತಿಯಾಗಿ ನಮಗೆ ಪುಣ್ಯವನ್ನು ಕೊಟ್ಟಿ, ಯಾವ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡಿದಿ. ತುಂಬಿದ ಸಭೆಯಲ್ಲಿ ಸ್ವಾಮಿ, ಅಲ್ಲಿ ಎಲ್ಲರೂ ಕೂಡ ಭೀಷ್ಮಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಪಂಚಾಚಾರ್ಯ ಎಲ್ಲರೂ ಸೇರಿದ್ದಾರೆ.
ಇಡೀ ಸಭೆ ತುಂಬಿ ತುಳುಕ್ತಾ ಇದೆ. ಆ ಒಂದು ದ್ರೌಪದಿ ನನ್ನ ಕುಲವಧುವಾಗಿರ್ತಕ್ಕಂಥ ನನ್ನ ಸೊಸೆ ಅವತ್ತಿನ ದಿವಸ ಋತುಮತಿ ಆಗಿದ್ದೇನೆ ಅಂತ ಕೇಳಿದೇನೆ. ನಿನ್ನ ಋತುಮತಿ ಆಗಿದ್ರೆ ನಮ್ಮ ದುರ್ಯೋಧನ ನಿನ್ನನ್ನು ಫಲವತಿಯನ್ನಾಗಿ ಮಾಡ್ತಾನೆ. 5 ಜನ ಗಂಡಂದರ ಜೊತೆಗೆ ನನ್ನ ದುರ್ಯೋಧನ ಒಬ್ಬ ಹೆಚ್ಚಾಗ್ತಾನೋ ಅಂಥೇಳಿ ಕರ್ಣಾದಿಗಳು ಅನೇಕ ದುಶ್ಯಾಸನಾದಿಗಳು ಆಕೆಗೆ ಕುಹಕವಾಗಿರ್ತಕ್ಕಂಥ ಮಾತನ್ನು ಆಡಿ ಒಂಟಿ ವಸ್ತ್ರದಲ್ಲಿರ್ತಕ್ಕಂಥ ನನ್ನ ಕುಲವಧುವನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಸಭೆಯಲ್ಲಿ ತಂದು ವಸ್ತ್ರಾಪಹರಣ ಮಾಡ್ತಾ ಇರತಕ್ಕಂಥ ಸಂದರ್ಭವನ್ನು ನೆನೆಸಿಕೊಂಡ್ರೆ ಶ್ರೀಕೃಷ್ಣ ಪರಮಾತ್ಮ, ಎಲ್ಲಿದ್ದಿ ಮಹಾರಾಯ, ನಮ್ಮನ್ನು ಉದ್ಧಾರ ಮಾಡಿರಿ. ಅವತ್ತಿನ ದಿವಸ ನೀನೇನಾದರೂ ಆ ಒಂದು ವಸ್ತ್ರವನ್ನು ಕರುಣಿಸದೇ ಇದ್ದರೆ ನಮ್ಮ ಕುಲದ ನಾಶ ಆಗ್ತಾ ಇತ್ತಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಉಪಕಾರವನ್ನು ಮಾಡಿದೆ. ಅಷ್ಟೇ ಮಾತ್ರ ಅಲ್ಲಪ್ಪ, ಒಂದು ದಿನ ಎಲ್ಲ ಅಕ್ಷಯ ಪಾತ್ರೆಯ ಕಾರ್ಯಕ್ರಮ ಎಲ್ಲ ಮುಗಿದಾಗೆ, ಅಕ್ಷಯ ಪಾತ್ರೆಯನ್ನು ಡಬ್ಬ ಹಾಕಿದಾಗೆ ಆ ಒಂದು ಇಡೀ ಒಂದು ತಂಡವಾಗಿರ್ತಕ್ಕಂಥ ನಮ್ಮ ದುರ್ವಾಸರ ಇಡೀ ತಂಡವೇ ಆ ಒಂದು ಪಾಂಡವರು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಂದು ಪಾಂಡವರ ಮನೆಯಲ್ಲಿ ಬಂದು ನಿಮ್ಮ ಮನೆಯಲ್ಲೇ ಇವತ್ತಿನ ದಿವಸ ಭಿಕ್ಷೆ ಆಗಬೇಕು, ನಾವು ಇಲ್ಲೇ ಊಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ. ಧರ್ಮ ಸಂಕಟ, ಅಕ್ಷಯ ಪಾತ್ರೆ ಅವತ್ತಿನ ದಿವಸ ಕಾರ್ಯ ಮುಗಿದಿದೆ, ಆದರೆ ಬ್ರಾಹ್ಮಣರು ಹಸಿದಿದ್ದಾರೆ, ಈ ಸಮಯಕ್ಕೆ ಊಟಕ್ಕೆ ಅಂತ ಬಂದಿದ್ದಾರೆ, ಏನು ಮಾಡಬೇಕು ಅಂತ ದುಃಖದಿಂದ ನಿನ್ನನ್ನು ನನ್ನ ಸೊಸೆಯಾಗಿರ್ತಕ್ಕಂಥ ದ್ರೌಪದಿ ನಿನ್ನ ಸ್ಮರಣೆ ಮಾಡಿದಾಗ ಆ ಒಂದು ಅಕ್ಷಯ ಪಾತ್ರೆಯ ಒಳಗಡೆಯ ಒಂದು ಎಸಳನ್ನು ನೀನು ಬಾಯಿಗೆಲ್ಲಿ ಹಾಕಿಕೊಂಡ ಮಾತ್ರದಲ್ಲಿ ಇಡೀ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಮುನಿ ಸಮೂಹಕ್ಕೆ ಆ ಒಂದು ಊಟ ಮಾಡಿರ್ತಕ್ಕಂಥ ತೇಗನ್ನು ಬಂದು ಅವರನ್ನು ನೀನು ಸಂತೃಪ್ತಿಪಡಿಸ್ತಾ ಇರತಕ್ಕಂಥ ಒಂದು ಸನ್ನಿವೇಶವನ್ನು ಮರೆಯಲಿಕ್ಕೆ ಸಾಧ್ಯನಾ? ಆ ಮಹಾರಾಯ ಯುದ್ಧ ಸಂದರ್ಭದಲ್ಲಿ ಎಂಥ ಭೀಕರವಾಗಿರ್ತಕ್ಕಂಥ ಅಸ್ತ್ರಗಳು, ಎಂಥ ರೀತಿಯಾಗಿರ್ತಕ್ಕಂಥ ಆ ಒಂದು ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದರು ಗೊತ್ತಾ? ಒಂದು ಸಂದರ್ಭದಲ್ಲಿ ಏನಾಯಿತು, ಆ ಒಂದು ಮಗನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಆ ಒಂದು ಹಿಂದುಗಡೆಗೆ ಬಂದು ಎಲ್ಲರೂ ಕೂಡ ಆ ಒಂದು ಬರ್ಚಿಯಿಂದ ಕೈಯನ್ನು ಕಡಿದು ಆತನನ್ನು ಕೊಂದಿರತಕ್ಕಂಥ ಸಂದರ್ಭವನ್ನು ನೋಡಿ ಹೊಟ್ಟೆಯಲ್ಲಿ ಸಂಕಟವಾಗಿರತಕ್ಕಂಥ ಅರ್ಜುನ, ನಾಳೆ ಸಂಜೆಯ ಒಳಗಾಗಿ ಜಯದ್ರಥನನ್ನು ನಾನು ಕೊಲ್ತೇನೆ, ಸೂರ್ಯಾಸ್ತದ ಒಳಗಡೆಗೆ ಜಯದ್ರಥನನ್ನು ನಾನು ಕೊಲ್ಲದೇ ಇದ್ದರೆ ನಾನು ಆ ಒಂದು ಅಗ್ನಿಯಲ್ಲಿ ಪ್ರವೇಶ ಮಾಡ್ತೇನೆ ಅಂತಕ್ಕಂಥ ಒಂದು ಶಪಥ ಮಾಡಿರ್ತಕ್ಕಂಥ ಸಂದರ್ಭ ಸ್ವಾಮಿ. ಆದರೆ ಆ ಸಂದರ್ಭದಲ್ಲಿಯೂ ಕೂಡ ಬೆಳಿಗ್ಗೆಯಿಂದ ಆ ಒಂದು ಜಯದ್ರಥನ ರಕ್ಷಣೆಗೆ ಇಡೀ ಕುರುಸೈನ್ಯ ನಿಂತುಕೊಂಡು ಸಾಯಂಕಾಲ ಸೂರ್ಯಾಸ್ತ ಆದರೂ ಕೂಡ ಆ ಜಯದ್ರಥನನ್ನು ಸೂರ್ಯಾಸ್ತದ ಸಂದರ್ಭದಲ್ಲಿಯೂ ಕೂಡ ಹೊರಗಡೆಗೆ ಬರದೇ ಇರೋ ಹಾಗೆ ಆ ಒಂದು ಸಂದರ್ಭದಲ್ಲಿ ಜಯದ್ರಥನನ್ನು ತಾವು ರಕ್ಷಣೆಯನ್ನು ಮಾಡಿ ಇವತ್ತಿನ ದಿವಸ ಜಯದ್ರಥನನ್ನು ಆಕಸ್ಮಿಕವಾಗಿ ರುಂಡವನ್ನು ತೆಗೆದೇ ಇದ್ದರೆ, ಇವನು ಸಾಯದೇ ಇದ್ದರೆ ಈ ಒಂದು ಅರ್ಜುನ ತಾನೇ ಆ ಒಂದು ಇದರಲ್ಲಿ ಬಿದ್ದುಕೊಂಡು ಎಲ್ಲಿ ಆ ಅಗ್ನಿಯಲ್ಲಿ ಆಹುತಿಯಾಗಿ ಸಾಯ್ತಾನೆ. ನಮಗೆ ಹೀಗಾಗಿ ರಾಜ್ಯ ಬರ್ತದೆ. ನಮಗೆ ಯಾಕೆ ರಾಜ್ಯ ಬರ್ತದೆ ಗೊತ್ತಾ? ನಮ್ಮದು ಒಂದು ಷರತ್ತಿದೆ. ಏನು ಅಂದರೆ, ನಾವು ಯುದ್ಧ ಮಾಡುವಾಗ ಒಬ್ಬನೇ ಒಬ್ಬ ಪಾಂಡವ ಸತ್ರು ಕೂಡ ನಿಮಗೆ ರಾಜ್ಯ ಇಲ್ಲ. ಆಕಸ್ಮಿಕವಾಗಿ ನಮ್ಮ 100 ಜನ ಅಣ್ಣು ತಮ್ಮಂದಿರಲ್ಲಿ ಯಾರಾದರೂ ಒಬ್ಬರು ಉಳಿದ್ರು ಕೂಡ ರಾಜ್ಯವನ್ನು ನೀವು ಕೊಡಬೇಕು. ಹೀಗಾಗಿ ನಾವು ಇವತ್ತಿನ ದಿವಸವೇ ರಾಜ್ಯವನ್ನು ಗೆದ್ದು ಬಿಡ್ತೇವೆ. ಯಾಕೆ ಗೆದ್ದು ಬಿಡ್ತೇವೆ ಅಂದರೆ, ಜಯದ್ರಥನ ಕೊಲ್ಲಕ್ಕೆ ಇವನಿಗೆ ಅರ್ಜುನನಿಗೆ ಆಗಲಿಲ್ಲ, ಸೂರ್ಯಾಸ್ತ ಆಯಿತು, ಇನ್ನೇನು ಸಾಯ್ತಾನೆ ಅಂತಕ್ಕಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಏನು ಮಾಡಲಿ ಕೃಷ್ಣ, ನಾನು ಸಾಯಬೇಕು, ಸೂರ್ಯಾಸ್ತ ಆಯಿತು ಅನ್ನುವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಾಯಿ ಯಾರು ಬೇಡಂತಾರೆ, ಅಗ್ನಿ ರೆಡಿ ಇದೆ ಹೋಗು ಅಂತಾನೆ. ಅಗ್ನಿ ರೆಡಿ ಇದೆ, ಆದ್ರೆ ಒಂದು ಕೆಲಸ ಮಾಡು, ನೀನು ಬಿಲ್ಲು ಬಾಣವನ್ನು ಸಿದ್ಧಗೊಳಿಸಿಕೊಂಡು ಪ್ರದಕ್ಷಿಣೆ ಹಾಕು, ನಾನು ಅಲ್ಲಿಗೆ ಬರ್ತೀನಿ ಅಂತ. ಆ ಸಂದರ್ಭದಲ್ಲಿ ಬಿಲ್ಲು ಯಾಕೆ ಹೇಳಿದ ಗೊತ್ತಿಲ್ಲ, ನಾನು ಸಾಯೋದು ನಿಶ್ಚಯ ಇದೆ, ಈ ಗಾಂಡೀವ ಈ ಬಾಣ ತಗೊಂಡು ಏನು ಮಾಡಲಿ, ಸೂರ್ಯಾಸ್ತ ಆಯಿತು ಅಂಥೇಳಿ ತಾನು ಆ ಒಂದು ಅಗ್ನಿಯನ್ನು ಸುತ್ತರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಸೂರ್ಯ ಪ್ರಕಾಶಮಾನ ಆಗ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಮತ್ತೆ ಸೂರ್ಯ ತೋರಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಜಯದ್ರಥಾದಿಗಳು ಇನ್ನೇನು 2 ಪ್ರದಕ್ಷಿಣೆ ಆಯಿತು,
ಮೂರನೇ ಪ್ರದಕ್ಷಿಣೆ ಅರ್ಜುನ ತಾನು ಅಗ್ನಿಗೆ ಆಹುತಿ ಆಗ್ತಾನೆ. ಜಯದ್ರಥ, ಕರ್ಣ, ದುರ್ಯೋಧನ, ದುಶ್ಯಾಸನ, ದುಂದುಬಿ ಎಲ್ಲರೂ ಬರ್ರಿ ಬರ್ರಿ ಅಂತೇಳಿ ಜಯದ್ರಥನನ್ನ ಎತ್ತಿಕೊಂಡು ಕೇಕೆ ಹಾಕ್ತಾ, ಓಕ್ಳೆ ಆಡ್ತಾ, ಹಲಿಗೆ ಹೊಡಿತಾ ಎಲ್ಲರೂ ಕೂಡ ನಾವು ಗೆದ್ವಿ ಗೆದ್ವಿ ಅಂತ ಬರ್ತಾ ಇರಬೇಕಾದ್ರೆ ಸೂರ್ಯೋದಯ ಮತ್ತೆ ಆದಾಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜಯದ್ರಥ ಬಂದ, ನೀನು ಅವನಿಗೆ ಬಾಣವನ್ನು ಬಿಡು, ಅವನ ಶಿರಚ್ಛೇದನ ಮಾಡ್ಕೋ, ನೋಡಲ್ಲಿ ಸೂರ್ಯ ಇನ್ನೂ ಕೂಡ ಇದ್ದಾನೆ, ಸೂರ್ಯಾಸ್ತ ಆಗಿಲ್ಲ ಅಂಥೇಳಿ ಅರ್ಜುನನಿಗೆ ತೋರಿಸಿದಾಗ ಅರ್ಜುನ ಆ ಒಂದು ಬಾಣವನ್ನು ಬಿಟ್ಟ ನಂತರವಾಗಿ ಆ ರುಂಡ ಮೇಲೆ ಹಾರ್ತಾ ಇದ್ದರೆ ದುರ್ಯೋಧನ ನಗುತ್ತಾ ಇದ್ದಾನೆ. ಹೇಗಾದರೂ ನಾವೇ ಗೆದ್ದಿತೀವಿ, ಚಿಂತೆ ಮಾಡಬೇಡ್ರಿ, ಜಯದ್ರಥ ಹೋದರೂ ಕೂಡ ನಾವೇ ಗೆದ್ದ ಹಾಗೆ. ನೀ ಹೆಂಗೆ ಗೆದ್ದಿತಿ ಅಂದರೆ, ಜಯದ್ರಥನ ತಂದೆ ಒಂದು ವರವನ್ನು ಪಡೆದಿರ್ತಾನೆ, ನನ್ನ ಮಗನ ರುಂಡವನ್ನ, ಜಯದ್ರಥನ ರುಂಡವನ್ನ ಯಾರು ಕೆಳಗೆ ಭೂಮಿಗೆ ಸ್ಪರ್ಶ ಮಾಡ್ತಾರೋ ಅವರು ತಲೆ ಸಹಸ್ರ ಹೋಳಾಗ್ಲಿ ಅಂಥೇಳಿ ಇಲ್ಲಿ ತಪ್ಪಿಸಿಕೊಂಡ್ರೂ ಚಿಂತೆ ಇಲ್ಲ, ಅಲ್ಲಿ ಸಾಯ್ತಾ ಇದ್ದಾನೆ ಅರ್ಜುನ, ಅವನ ರುಂಡ ಕೆಳಗೆ ಬೀಳ್ತದೆ, ಏನು ಚಿಂತೆ ಮಾಡೋ ಕಾರಣಿಲ್ಲ, ರಾಜ್ಯ ನಮಗೆ ಅಂಥೇಳಿ ದುರ್ಯೋಧನನಿಗೆ ಆ ಒಂದು ವರ ಗೊತ್ತಿತ್ತು. ಅವನಿಗೆ ಇಂಥವೆಲ್ಲ ಟ್ರಿಕ್ಸ್ ಎಲ್ಲ ನೋಡ್ಕೊಂಡಿರ್ತಿದ್ದಾವ. ಆ ಸಂದರ್ಭದಲ್ಲಿ ಆ ರುಂಡ ಮೇಲೆ ಹೋದಾಗೆ ಕೃಷ್ಣ ಹೇಳಿದ, ನೀ ಇನ್ನೊಂದು ಸ್ವಲ್ಪ ಮೇಲೆ ಹೊಡಿ ಯೋಚನೆ ಮಾಡಬೇಕು ಅಂದ. ಇನ್ನೊಂದು ಬಾಣದಿಂದ ಮೇಲೆ ಯೋಚನೆ ಮಾಡಿದ, ರುಂಡ ಮಾತ್ರ ಕೆಳಗೆ ಕೆಡಬಾರ್ದಲ್ಲೋ ಅರ್ಜುನ ಅಂತ ಕೇಳ್ತಾನೆ. ಅಯ್ಯೋ ಕೆಳಗೆ ಕೆಡಬಾರ್ದು ಅಂದ್ರೆ ಏನಪ್ಪ, ಬೆಳತಂಕ ಹಿಂಗೆ ಮೇಲೆ ಹಾರಿಸುತ್ತೇನೆ ಇರೋದು ಏನು ಅಂತೆ ಹೇಳ್ತೀನಿ. ಇಂಥ ಒಂದು ನದಿಯ ದಡದಲ್ಲಿ ಇಷ್ಟು ವಯಸ್ಸಿನ ವ್ಯಕ್ತಿ, ಹಿಂದುಗಡೆಗೆ ಗುಡ್ಡ ಇದೆ, ಮುಂದುಗಡೆಗೆ ನೀರಿದೆ, ಬಲಗಡೆಗೆ ಹಣ್ಣು ಹೂಗಳ ಒಂದು ತೋಟ ಇದೆ, ಎಡಗಡೆಗೆ ಇದೆ, ಇದು ಇಷ್ಟು ಯೋಜನಾ ದೂರ ಇದೆ. ಅಲ್ಲೊಬ್ಬ ಸೂರ್ಯನಿಗೆ ಸಾಯಂಕಾಲ ಈಗ ಅರ್ಘ್ಯ ಕೊಡ್ತಾ ಇದ್ದಾನೆ ಸೂರ್ಯಾಸ್ತದ ಸಮಯಕ್ಕೆ. ಅವನ ಈ ಸೂರ್ಯಾಸ್ತದ ಸಮಯಕ್ಕೆ ಅರ್ಘ್ಯ ಕೊಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನ ಕೈಯಲ್ಲಿ ಈ ರುಂಡ ಹೋಗಿ ಬೀಳುವ ಹಾಗೆ ಬಾಣವನ್ನು ಪ್ರಯೋಗ ಮಾಡುವಂದಾಗೆ ತಕ್ಷಣದಲ್ಲಿ ಆ ಒಂದು ಬಾಣ ಪ್ರಯೋಗವನ್ನು ಮಾಡ್ತಾ ಕೈಯಲ್ಲಿ ಆ ಒಂದು ಜಯದ್ರಥನ ತಂದೆ ಆ ಒಂದು ರುಂಡವನ್ನು ನೀರನ್ನು ಹಿಡ್ಕೊಂಡು ಬಿಡಬೇಕು ಅನ್ನುವಾಗ ರುಂಡ ಕೈಯಲ್ಲಿ ಬಿತ್ತು. ತಕ್ಷಣದಲ್ಲಿ ಆ ರುಂಡವನ್ನು ಯಾರ್ದೋ ರುಂಡ ಅಂತ ಕೆಳಗಡೆಗೆ ಒಗೆದ, ಇವನ ತಲೆ ಸಹಸ್ರ ಹೋಳಾಯಿತು. ಈ ರೀತಿಯಾಗಿರ್ತಕ್ಕಂಥ ಅನೇಕ ಕ್ಲಿಷ್ಟಕರ ಸಂದರ್ಭದಲ್ಲಿಯೂ ಕೂಡ ನನ್ನ ಮಕ್ಕಳು ಸಾಯ್ತಾ ಇರಬೇಕು ಅಂತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ರಕ್ಷಣೆಯನ್ನು ಮಾಡಿದೆಯಲ್ಲ ಭಗವಂತ. ಎಷ್ಟು ರೀತಿಯಾಗಿರ್ತಕ್ಕಂಥ ರಕ್ಷಣೆ, ಎಷ್ಟು ರೀತಿಯಾಗಿರ್ತಕ್ಕಂಥ ರಕ್ಷಣೆ. ಒಂದು ಸಂದರ್ಭದಲ್ಲಿ ಅಂತೂ ನನ್ನ ಮಗ ಸಾಯಲೇಬೇಕು, ಅರ್ಜುನನಿಗೆ ಕರ್ಣ ಗುರಿ ಇಟ್ಟಿದ್ದಾನೆ. ಎಲ್ಲಿಗೆ ಗುರಿ ಇಟ್ಟಿದ್ದಾನೆ ಅಂದರೆ ರುಂಡಕ್ಕೆ ಗುರಿ ಇಟ್ಟಿದ್ದಾನೆ. ಇನ್ನೇನು ಬಾಣ ಪ್ರಯೋಗ ಮಾಡಬೇಕು. ಆ ಒಂದು ಶಲ್ಯ ಹೇಳ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಸಾರಥಿಯಾಗಿರ್ತಕ್ಕಂಥ ಕರ್ಣನ ಸಾರಥಿ ಶಲ್ಯ ಹೇಳ್ತಾನೆ, ನೀನು ಕೂತಿಗೆ ಆ ಒಂದು ಕತ್ತಿಗೆ ನೀನು ಗುರಿ ಇಡಬೇಡ, ಅವನ ಎದೆಗೆ ಗುರಿ ಇಡು. ನೀನು ಕತ್ತಿಗೆ ಗುರಿ ಇಟ್ಟರೆ ಮೋಸ ಆಗ್ತದೆ, ಬೇಡ ಅಂದಾಗ, ಇಲ್ಲ ನಾನು ಈ ಕತ್ತನ್ನು ತಗೊಂಡು ಹೋಗಿ ದುರ್ಯೋಧನನಿಗೆ ತೋರಿಸಿ ಅವನಿಗೆ ಆನಂದ ಆಗಬೇಕು, ನಾನು ತೊಟ್ಟ ಬಾಣ ತೊಡಲ್ಲ, ಗುರಿಯನ್ನು ಬದಲಿ ಮಾಡೋಲ್ಲ, ನಾನು ಇದೇ ರುಂಡಕ್ಕೆ ನಾನು ಹಾರಿಸ್ತೀನಿ ಅಂಥೇಳಿ ಬಾಣ ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಯಾವತ್ತೂ ಕೂಡ ಆ ಒಂದು ಆಯುಧ ಇವನನ್ನು ಕೊಲ್ಲಲೇಬೇಕು ಅಂತಲೇ ಕೃಷ್ಣನ ಬತ್ತಳಿಕೆಯಲ್ಲಿ ಬಿದ್ದಿರ್ತಕ್ಕಂಥ ಬಾಣವನ್ನು ಪ್ರಯೋಗ ಮಾಡ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಉಪಕಾರ ನೋಡ್ರಿ. ತಕ್ಷಣದಲ್ಲಿಯೇ ಇದ್ದುಕೊಂಡು ತಾನು ರಥದ ಮೇಲಿರ್ತಕ್ಕಂಥ ತಾನು ರಥವನ್ನೇ ಕೆಳಗಡೆಗೆ ಒಂದು ಅಡಿ ಕೆಳಗಡೆಗೆ ಹಾಕಿ ಆ ಒಂದು ಯಾವ ಅರ್ಜುನನ ರುಂಡ ಹೋಗಬೇಕಾಗಿತ್ತೋ ಅವನ ಕಿರೀಟ ಹೋಗುವ ರೀತಿಯಲ್ಲಿ ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಉಪಕಾರಗಳನ್ನು ಮಾಡಿರ್ತಕ್ಕಂಥ ಭಗವಂತ, ನಮ್ಮನ್ನು ಉದ್ಧಾರ ಮಾಡಿರ್ತಕ್ಕಂಥ ಭಗವಂತ. ಇಂಥ ಭಗವಂತನ ಬಗ್ಗೆ ನೀನು ಯಾಕಪ್ಪ ಚಿಂತೆ ಮಾಡ್ತೀಯ? ಇಂಥ ಭಗವಂತ ನಿಮ್ಮ ಕುಲವನ್ನಲ್ಲೋ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ಯಾನೋ ಪರೀಕ್ಷಿತ. ಇಂಥ ಭಗವಂತನನ್ನು ನೀನು ಯಾವುದೇ ಕಾರಣಕ್ಕೂ ಆ ಒಂದು ಆತನ ಬಗ್ಗೆ ಅನ್ಯಥಾ ಭಾವಿಸ್ತಕ್ಕಂಥದ್ದಲ್ಲ. ಖಂಡಿತವಾಗಲೂ ಕೂಡ ಆ ಭಗವಂತನ ಸ್ಮರಣೆಯಿಂದ ನೀನು ಉದ್ಧಾರ ಆಗ್ತಿ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಕುಚೇಲನ ಒಂದು ಸಂದರ್ಭವನ್ನು ನೋಡ್ತಾರೆ. ಅಂದರೆ ಆ ಒಂದು ಕುಚೇಲ ಅಂತಕ್ಕಂಥವ ಸುಧಾಮ ಅಂತ ನಾವು ಹೇಳ್ತೀವಿ. ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಆಪ್ತ ಸಖ, ಆತನ ಸ್ನೇಹಿತನಾಗಿರ್ತಕ್ಕಂಥ ಕುಚೇಲ ತಾನು ಎಷ್ಟು ರೀತಿಯಾಗಿರ್ತಕ್ಕಂಥ ಬಡತನವನ್ನು ಅನುಭವಿಸಿದ. ಎಷ್ಟು ರೀತಿ ಅಂದರೆ ಅದು ಹೇಳಕ್ಕೆ ಸಾಲದು. ಯಾರಿಗೂ ಕೂಡ
ಮನೆ ತುಂಬ ಮಕ್ಕಳಿದ್ದಾರೆ, ಯಾರಿಗೂ ಕೂಡ ಹೊಟ್ಟೆ ತುಂಬ ಊಟ ಇಲ್ಲ, ಮನೆಯಲ್ಲಿ ವಸ್ತ್ರ ಇಲ್ಲ. ಯಾರಾದರೂ ಮನೆಗೆ ಮಂದಿ ಬಂದರೆ ಒಂದು ಇಬ್ಬರು ಹುಡುಗಿಯರು ಮಾತ್ರ ಒಳ್ಳೆಯ ವಸ್ತ್ರ ಹಾಕ್ಕೋಬೇಕು, ಹೊರಗೆ ಅಡ್ಡಾಡಬೇಕು. ಮತ್ತೆ ಯಾರೋ ಈ ಇಬ್ಬರು ಮತ್ತೆ ಒಳಗಡೆ ಹೋಗಿ ಇವರು ತಮಗೆ ಆ ಒಂದು ಇಬ್ಬರಿಗೆ ವಸ್ತ್ರ ಕೊಡಬೇಕು, ಅವರಿಬ್ಬರು ಹೊರಗೆ ಅಡ್ಡಾಡಬೇಕು. ಮಧ್ಯಾಹ್ನ ಹೊತ್ತಿಗೆ ಏನೂ ಇಲ್ಲ, ಅನೇಕ ಉಪವಾಸಗಳೇ ಜೀವನ. ಆ ಸಂದರ್ಭದಲ್ಲಿ ಆ ತಾಯಿಯಾಗಿರ್ತಕ್ಕಂಥ ಒಂದು ಕುಚೇಲನ ಹೆಂಡತಿ ಯಾವಾಗಲೂ ಕೂಡ ನೀವು ಭಗವಂತ ಅಂತೀರಿ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಅಂತೀರಿ. ನಾನು ಕೃಷ್ಣ ಅಲ್ಲಿ ಸಾಂದೀಪನಿ ಋಷಿಯಲ್ಲಿ ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಅಲ್ಲಿ ಇದನ್ನು ತರ್ತಿದ್ವಿ, ಇಲ್ಲಿ ಇದನ್ನು ತರ್ತಿದ್ವಿ, ಅದನ್ನು ತಂತೀವಿ. ನಮ್ಮ ಕೃಷ್ಣ ಅಂದರೆ ಏನಂತ ಮಾಡಿ ಆತ ಇಡೀ ಲೋಕಕ್ಕೆ ಒಡೆ ಇದ್ದಾನೆ. ಆತನು ದೊಡ್ಡ ಬಂಗಾರದ ಮನೆಗಳಿದೆ, ಮನೆಯಲ್ಲಿ ಮುತ್ತು ರತ್ನ ವಜ್ರ ಹವಳ ಪಚ್ಚೆ ಎಲ್ಲ ಹಾಕಿದ್ದಾನೆ, ದೊಡ್ಡ ಸಿಂಹಾಸನ ಇದೆ, ಅದು ಇದೆ ಅಂತ ಹೇಳ್ತೀರಿ. ತಗೊಂಡು ಏನು ಸುಡಬೇಕ್ರಿ? ಏನು ನಿಮ್ಮ ಗೆಳೆಯ? ಒಂದು ದಿವಸ ಆದರೂ ಹೋಗಿ ನೀವು ನಮ್ಮ ಮನೆಯಲ್ಲಿರ್ತಕ್ಕಂಥ ಬಡತನವನ್ನು ನೀವು ಹೇಳಲಿಕ್ಕಾಗೋದಿಲ್ಲೇನು? ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತುಗಳನ್ನು ಆ ಒಂದು ಕುಚೇಲನಿಗೆ, ಆ ಸುಧಾಮನಿಗೆ ಆ ತಾಯಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಸುಧಾಮನಾಗಿರ್ತಕ್ಕಂಥವನು ಆಶೆ ಬುರುಕತನದಿಂದ ಭಗವಂತನ ಹತ್ತಿರ ಹೋಗಿ ಏನಾದರೂ ಕೇಳಬೇಕು, ಭಗವಂತನ ಹತ್ತಿರ ಏನಾದರೂ ಒಂದು ನಿವೇದನೆಯನ್ನು ಮಾಡಬೇಕು, ನನ್ನ ಬಡತನವನ್ನು ನೀಗಿಸೋಬೇಕು. ನನಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಲಿಂದ ಹೋಗಿ ಒಂದು ಬಂಗಾರನೋ ಬೆಳ್ಳಿನೋ ವಸ್ತ್ರನೋ ಮಗದೊಂದು ತೊಗೊಂಡು ಬಂದು ನನ್ನ ಮನೆಯನ್ನು ನಡೆಸಬೇಕು ಅಂತ ಯೋಚನೆ ಮಾಡಲಿಲ್ಲ. ಆ ಒಂದು ಸುಧಾಮ ಏನು ಯೋಚನೆ ಮಾಡಿದ, ಇದು ಒಂದು ಒಳ್ಳೆಯ ಅವಕಾಶ, ನನ್ನ ಹೆಂಡತಿ ಊರು ಬಿಟ್ಟು ಬೇರೆ ಕಡೆ ಹೋಗುವಂತ ಇದ್ದಾಳೆ, ಈ ಒಂದು ಸಂದರ್ಭದಲ್ಲಿ ನಾನು ಭಗವಂತನ ದರ್ಶನವನ್ನು ಮಾಡಬೇಕು. ಇದೇ ನಿಮಿತ್ತವಾಗಿಟ್ಟುಕೊಂಡು ಬಡತನದಲ್ಲಿ ಇರ್ತಕ್ಕಂಥ ನಾನು ಕೃಷ್ಣನ ಹತ್ರ ಹೋಗಿ ಏನಾದರೂ ಒಂದು ಇಸ್ಕೊಂಬರ್ತೀನಿ ಅಂತಕ್ಕಂಥ ಒಂದು ವಿಷಯವನ್ನೇ ನೆಪವಾಗಿಟ್ಟುಕೊಂಡು ಆ ಮಥುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನಂತೆ. ಆ ಸಂದರ್ಭದಲ್ಲಿ ದ್ವಾರಕಾಪಟ್ಟಣಕ್ಕೆ ಹೋಗ್ತಾ ಯೋಚನೆ ಮಾಡಿದ, ನನ್ನ ಕೃಷ್ಣ ಹೇಗಿರಬೇಕು, ಏನಿರಬೇಕು, ಹೆಂಗಿರಬೇಕು, ಏನು ಎಂತು ತನ್ನ ಬಾಲ್ಯದ ದಿನಗಳನ್ನು ಸಾಂದೀಪನಿ ಋಷಿಗಳ ಆ ಒಂದು ಗುರುಪತ್ನಿಯರ ಒಂದು ಆಪ್ಯಾಯಮಾನವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳನ್ನು, ಆಕೆಯ ಮಮಕಾರವನ್ನು ನೆನೆಸಿಕೊಂಡು ಹಾದಿ ಹೋಗಿದ್ದೇ ಗೊತ್ತಾಗಲಿಲ್ಲ. ಆದರೂ ಹೋಗುವಾಗ ಒಂದು ಸಂದರ್ಭ ಆಗಿತ್ತು, ಅಪ್ಪ ನನಗೆ ಹಸಿವಿ ಅಂತ ಮಕ್ಕಳನ್ನುವಾಗ, ಇಲ್ಲ ನಾಳೆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಕೃಷ್ಣನ ಹತ್ರ ಹೊಂಟಿನಮ್ಮ, ಅವನು ಏನು ಗೊತ್ತಾ, ಅವನ ಮನೆಯಲ್ಲಿ ಏನು ಬೇಕಾದ್ದಿದೆ, ಮೈಸೂರು ಪಾಕ್ ಇದೆ, ಜಿಲೇಬಿ ಇದೆ, ಬುಂದೆ ಇದೆ, ಚಾಕ್ಲೇಟ್ ಇದೆ, ಮಗದೊಂದಿದೆ, ಏನು ಬೇಕಾದರೂ ತರಬಹುದು ಅಂದಾಗೆ ಪ್ರತಿಯೊಬ್ಬ ಮಕ್ಕಳು ಒಂದೊಂದು ಹೇಳ್ತಾರೆ. ಅಪ್ಪ ನೀನು ಹೋದಿ ಅಂದರೆ ನನ್ನ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಒಂದು ಚಕ್ರ ಬೇಕು ಅಂತ ಒಂದು ಹುಡುಗಿ ಹೇಳ್ತದೆ. ಇನ್ನೊಂದು ಹುಡುಗಿ ಹೇಳ್ತದೆ, ಅಪ್ಪ ನೀನು ಬರುವಾಗ ಅಲ್ಲಿ ಮಾಡಿರ್ತಕ್ಕಂಥ ಲಡ್ಡು ತಗೊಂಬ. ಇನ್ನೊಂದು ಮಗು ಹೇಳ್ತದೆ, ಅಪ್ಪ ನೀನು ಬರುವಾಗ ಅಲ್ಲಿರ್ತಕ್ಕಂಥ ಕೃಷ್ಣನ ರಥಾನೇ ತಂದುಬಿಡು. ಇನ್ನೊಬ್ಬರು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆದರೆ ಅವರು ಹೇಳುವಾಗ ಅವರ ಮನಸ್ಸಿನಲ್ಲಿ ಇರ್ತದೆ, ನಾಳೆ ಖಂಡಿತವಾಗಲೂ ಕೂಡ ನಮ್ಮ ಅಪ್ಪ ಅಲ್ಲಿ ಹೋಗಿ ನಮಗಿವೆಲ್ಲ ಸಾಮಾನು ತರ್ತಾನೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಸಾಮಾನ್ಯನಲ್ಲ, ದೊಡ್ಡದಾಗಿರ್ತಕ್ಕಂಥ ಶ್ರೀಮಂತ ಅಂತೆ. ಅವನ ಮನೆಯಲ್ಲಿ ಆಳು ಹೋಳು ಕೋಳು ಎಲ್ಲ ಇದ್ದಾರಂತೆ. 16,000 ಚಿಲ್ಲರೆ ಹೆಂಡ್ರಿದಾರಂತೆ. 16,000 ಚಿಲ್ಲರೆ ಹೆಂಡ್ರೆ ಇರಬೇಕಂದ್ರೆ ಆಳು ಎಷ್ಟಿರಬೇಕು, ಇದು ಎಷ್ಟಿರಬೇಕು, ಒಂದು ಆಸ್ತಿ ಎಷ್ಟಿರಬೇಕು. ಅಂಥ ಮಹಾನುಭಾವನ ಮನೆಗೆ ಹೋಗಿ ನಮ್ಮ ಕೃಷ್ಣ ಅಯ್ಯೋ ಬೇಕಾದ್ ತರ್ತಾನೆ, ನಮ್ಮಪ್ಪ ಬೇಕಾದ್ ತರ್ತಾನೆ, ನನಗೆ ಆಟಿಕೆ ತರ್ತಾನೆ, ನನಗೆ ಕೊಳಲು ತರ್ತಾನೆ, ನಾನು ಇನ್ನೊಂದು ತರ್ತಾನೆ. ಎಲ್ಲರೂ ಕೂಡ ಬಹಳ ಅಪೇಕ್ಷೆಯಿಂದ, ಎಲ್ಲರೂ ಕೂಡ ಮನಸ್ಸಂತೋಷದಿಂದ ಎಲ್ಲರೂ ಕೂಡ ಇರ್ತಕ್ಕಂಥ ಸಂದರ್ಭ. ಅವರೆಲ್ಲರಿಗೂ ಕೂಡ ಅವತ್ತಿನ ದಿವಸ ರಾತ್ರಿ ಹೊಟ್ಟೆಗೆ ಆ ಒಂದು ಒದ್ದಿ ಬಟ್ಟೆಯನ್ನು ಹಾಕಿ ಮಲಗಿಸಿ ಆಕೆ ಹೇಳ್ತಾ ಇದ್ದಾಳೆ, ನಾಳಿನ ದಿವಸ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯ ಒಂದು ಸುದ್ದಿ ಬರ್ತದೆ ಅಂಥೇಳಿ ಮಕ್ಕಳನ್ನು ಮಲಗಿಸುವ ಪ್ರಯತ್ನವನ್ನು ಮಾಡ್ತಾ ಇರಬೇಕಾದ್ರೆ ಈತನಿಗೆ ಆ ದ್ವಾರಕ್ಕೆ ಸಮೀಪ ಆಯಿತು. ದ್ವಾರಕಾ ಪಟ್ಟಣಕ್ಕೆ ಬರ್ತಾ ಹೋಗಿ ನಿಂತಾನೆ. ಹೋಗಿ ನಿಂತುಕೊಂಡು ನೋಡ್ತಾನೆ ಒಳಗಡೆಗೆ ಹೋಗಬೇಕು ಅಂಥೇಳಿ. ಒಳಗಡೆಗೆ ಹೋಗ್ತಾ ಇರಬೇಕಾದ್ರೆ ನಾನು ಒಳಗಡೆಗೆ ಹೋಗಬೇಕು ಅಂದ್ರೆ ಇವನು ನೋಡಿದರೆ ಕುಶವಾಗಿರತಕ್ಕಂಥವನು, ಏಕ ಪಂಚೆಯನ್ನು ಉಟ್ಟುಕೊಂಡು ಕಮುಟಾಗಿರ್ತಕ್ಕಂಥ ಪಂಚೆ, ಏನು ಪಂಚೆಯ ಬಣ್ಣವೂ ಕೂಡ ಅಷ್ಟು ಕಪ್ಪಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿಯೇ ತಾನು ತನ್ನ ಹೆಂಡತಿಗೆ ಹೇಳಿ ಏನಾದರೂ ಒಯ್ಯಬೇಕಲ್ಲ, ನನ್ನ ಒಂದು ಸ್ನೇಹಿತನಿಗೆ ಏನು ಒಯ್ಯಬೇಕು ಅನ್ನುವಾಗ ಅಲ್ಲಿ ಇಲ್ಲಿರ್ತಕ್ಕಂಥ ಪಕ್ಕದ ಮನೆಯಲ್ಲಿಯೋ ಮೂಲೆಯಲ್ಲಿರ್ತಕ್ಕಂಥ ಅವಲಕ್ಕಿಯನ್ನು ಆ ಕಟ್ಟಲೆಕ್ಕೂ ಕೂಡ ಒಂದು ಗೇಣು ಗಟ್ಟಿಯಾಗಿರ್ತಕ್ಕಂಥ ಪಂಜೆ ಇಲ್ಲ. ಡಬಲ್ 2 ಜೋಡು ಪದರೆಯನ್ನು ಮಾಡಿ ಅದರಲ್ಲಿ ಅವಲಕ್ಕಿಯನ್ನು ಕಟ್ಟಿಕೊಂಡು ಅದನ್ನು ಬಗಲಲ್ಲಿ ಇಟ್ಟುಕೊಂಡು ಆ ಒಂದು ದ್ವಾರಕಾಪಟ್ಟಣದ ಮುಂದುಗಡೆಗೆ ಹೋಗಿ ನಿಂತುಕೊಳ್ತಾ ಇದ್ದಾನಂತೆ. ಯಾರು ಕೇಳಬೇಕ್ರಿ ಇಲ್ಲಿ?
ಅಲ್ಲಿ ದೊಡ್ಡ ಕ್ಯೂ ಇದೆ. ದೊಡ್ಡ ಕಿರೀಟ ಹಾಕ್ಕೊಂಬಂದವ್ರು ಯಾರು, ಆನೆ ಮೇಲೆ ಹತ್ಕೊಂಬಂದವ್ರು ಯಾರು, ಕುದುರೆ ಮೇಲೆ ಹತ್ಕೊಂಬಂದವ್ರು ಯಾರು, ರಥದ ಮೇಲೆ ಹತ್ಕೊಂಬಂದವ್ರು ಯಾರು, ಒಳ್ಳೊಳ್ಳೆ ಅಲಂಕಾರ ಮಾಡ್ಕೊಂಡು ಬಂದವ್ರು ಯಾರು, ಶ್ರೀಕೃಷ್ಣನಿಗೆ ಹಿಡಿತಿರ್ತಕ್ಕಂಥ ಅನೇಕ ಫಲ ಪುಷ್ಪ ಹೂವು ಹಾರ, ಅಯ್ಯೋ ಅಯ್ಯೋ ಅಯ್ಯೋ, ಏನು ನೋಡಬಾರ್ದು ದ್ವಾರಕಾಪಟ್ಟಣದ ಮುಂದುಗಡೆಗೆ ಅಷ್ಟು ಜಂಗುಳಿ. ಆ ಸಂದರ್ಭದಲ್ಲಿ ಈ ಮನುಷ್ಯ ಹೋಗ್ತಾನೆ, ಈ ಮನುಷ್ಯ ಹೋಗಿ ನಿಂತುಕೊಳ್ತಾನೆ. ಒಳಗಡೆಗೆ ಹೋಗ್ಬೇಕಂದ್ರೆ ಯಾರು ನೀನು ಅಂದರು. ನಾನು ಕೃಷ್ಣನ ಗೆಳೆಯ ಅಂದ. ಹುತ್ಸ ನಡಿ ಅಂದರು. ಕೇಳಲಿಲ್ಲ. ಇಲ್ಲ, ನಾನು ಕೃಷ್ಣನ ಗೆಳೆಯ ಬಂದಿದ್ದೇನೆ, ಹೇಳ್ರಿ ಅವನಿಗೆ ಅಂಥೇಳಿ ಹೋದಾಗೆ ಆ ಸಂದರ್ಭದಲ್ಲಿ ಆ ಒಂದು ಸುಧಾಮನನ್ನು ದಬ್ತಾರಂತೆ. ಸುಧಾಮ ಕೆಳಗಡೆಗೆ ಬೀಳ್ತಾನೆ. ಕೆಳಗಡೆ ಬಿದ್ದು ಸುಧಾಮ ಏನು ಯೋಚನೆ ಮಾಡ್ತಾನೆ. ನಾವಾದರೂ ಯೋಚನೆ ಮಾಡ್ತಿದ್ವಿ, ನೋಡು ಸೊಕ್ಕ ಬಂದುಬಿಟ್ಟದೆ ಕೃಷ್ಣನಿಗೆ. ಇಷ್ಟೆಲ್ಲ ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಆಳ್ತಾ ಇದ್ದಾನೆ, ಹಣದ ಮದ, ಭಾರಿ ಮದ ಇದೆ ಅವನಿಗೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ತಾನು ಆ ಕೆಳಗಡೆಗೆ ಮಣ್ಣಿನಲ್ಲಿ ಬಿದ್ದಾಗೆ ಸುಧಾಮ ಯೋಚನೆ ಮಾಡೋದು, ಭಗವಂತ ಏನು ಅನುಗ್ರಹ ಮಾಡಿದೆ. ಕೇವಲ ನಿನ್ನ ದರ್ಶನ ಮಾತ್ರ ಅಲ್ಲ, ನೀನು ನನ್ನ ದರ್ಶನ ಮಾತ್ರ ಮಾಡಿಕೊಡೋದಲ್ಲ, ನಾನು ಅಡ್ಡಾಡಿರ್ತಕ್ಕಂಥ ಮಣ್ಣಿನಲ್ಲಿ ಹೊಳ್ಳಾಡು ಅಂತಕ್ಕಂಥದ್ದು ನಿನ್ನ ಒಂದು ಅಭಿಪ್ರಾಯ ಇದೆ. ನೀನು ಎಷ್ಟು ಉಪಕಾರ ಗೊತ್ತಾ, ನೀನು ಅಡ್ಡಾಡಿರ್ತಕ್ಕಂಥ ಮಣ್ಣಿನಲ್ಲಿ ನಾನು ಹೊರಳಾಡಿ ಬರಬೇಕು ಅಂತ ನಿನಗನ್ನಿಸ್ತಾ ಇದೆಯಲ್ಲ. ಆಯಿತು ಸ್ವಾಮಿ, ಏನು ಸಂತೋಷ. ಮೈಯಲ್ಲಿ ಹತ್ತಿರತಕ್ಕಂತಹ ಧೂಳನ್ನು ಹೊಡೆದುಕೊಳ್ಳಲು ಕೂಡ ಭಗವಂತನ ಅನುಗ್ರಹ ಅಂತ ತಿಳ್ಕೊಳ್ತಾನೆ. ಆದರೂ ಹೋಗ್ತಾನೆ, ಯಾರು ಬಿಡೋಲ್ಲ. ಒಬ್ಬನೇನೋ ಪಾಪ ದಯ ಮಾಡಿ ಹೋಗಿ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಸ್ವಾಮಿ ಒಬ್ಬನು ಬಂದಿದ್ದಾನೆ, ನಿಮ್ಮ ಗೆಳೆಯ ಅಂತೆ. ಏನಪ್ಪ, ಯಾರು, ಅವನ ಹೆಸರು ಏನು ಗೊತ್ತಿಲ್ಲ ಸ್ವಾಮಿ, ಆದರೆ ಅವನು ಪೂರ್ತಿ ಕುಶವಾಗಿದ್ದಾನೆ. ಹಸಿದ ಹೊಟ್ಟೆ ಇದೆ, ಹರಕು ಬಟ್ಟೆ ಇದೆ. ಹಸಿದ ಹೊಟ್ಟೆ ಹರಕು ಬಟ್ಟೆ ಇದೆ ನಿಜ, ಆದರೆ ಅವನ ಬಾಯಲ್ಲಿ ಹರಿನಾಮ ಸ್ಮರಣೆ ಇದೆ ಅಂತ ಕೃಷ್ಣ ಕೇಳ್ತಾನೆ. ಹೌದು ಸ್ವಾಮಿ, ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ, ಹರಕು ಬಟ್ಟೆಯನ್ನು ಉಟ್ಕೊಂಡಿದ್ದಾನೆ, ಹಸಿದ ಹೊಟ್ಟೆಯಲ್ಲಿದ್ದಾನೆ, ಆದರೆ ನಿಮ್ಮನ್ನು ಸ್ಮರಣೆ ಮಾಡ್ತಾನೆ, ನಾನು ನಿಮ್ಮನ್ನು ನೋಡಬೇಕು ಅಂತಾನೆ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಅವನನ್ನು ಕರ್ಕೊಂಬರ್ರಿ, ಅವ ನನ್ನ ಸ್ನೇಹಿತ ಆಗಿದ್ದಾನೆ, ಎಲ್ಲದಕ್ಕಿಂತ ಮುಖ್ಯ ನನ್ನ ಭಕ್ತನಾಗಿದ್ದಾನೆ. ಯಾವಾಗಲೂ ಕೂಡ ನನ್ನ ಜೊತೆಗೆ ಓದ್ತಾ ಇರತಕ್ಕಂಥ 64 ದಿನಗಳಲ್ಲಿಯೂ ಕೂಡ ನನ್ನ ಬಿಟ್ಟಿರಲಿಲ್ಲ. ನನ್ನ ಗುಣಗಾನ ಮಾಡ್ತಾ, ನನ್ನ ಜೊತೆಗೆ ಅತ್ಯಂತ ಅನುರೂಪನಾಗಿ ನನ್ನ ಹೇಳಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ, ನನ್ನನ್ನು ಆಚೆ ಈಚೆ ಯಾ ಕಡೆನೂ ಬಿಡದಂತೆ ನೆರಳಿನಂತೆ ಅವನು ನನ್ನ ಜೊತೆಗೆ ಬದುಕಿದ್ದಾನೆ. ಅವನನ್ನು ಕರ್ಕೊಂಡು ಬರ್ರಿ ಅಂಥೇಳಿ ಕರ್ಕೊಂಬರ್ತಾ ಇರಬೇಕಾದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಪೀಠದಿಂದ ಕೆಳಗಡೆಗೆ ಬರ್ತಾನೆ. ಬಂದು ಸುಧಾಮನನ್ನು ಆಲಿಂಗನ ಮಾಡಿಕೊಳ್ತಾನಂತೆ. ಏನು ಸುಧಾಮ, ಹೆಂಗಿದ್ದೀಯಪ್ಪ, ಆರಾಮಿದೆಯಾ? ನನ್ನ ವೈನಿ ಹೆಂಗಿದ್ದಾರೆ? ಆರಾಮಾಗಿದ್ದಾರೆ. ಮಕ್ಕಳು ಮರಿ ಆಗಿದ್ದಾರೆ, ಅವರೆಲ್ಲ ಹೆಂಗಿದ್ದಾರೆ? ನಿಂದ ಆರೋಗ್ಯ ಹೆಂಗಿದೆ? ಏನು ಎಲ್ಲ ವಿಚಾರ ಮಾಡ್ತಾನೆ. ಕಪಟ ನಾಟಕ ಸೂತ್ರದ ಎಲ್ಲವೂ ಗೊತ್ತು, ಆದರೂ ಕೂಡ ತನ್ನ ಸ್ನೇಹಿತನ ಬಾಯಿಂದ ಎಲ್ಲವನ್ನು ಕೇಳಬೇಕು ಅಂತ ಕೇಳ್ತಾ ನೋಡ್ತಾನೆ. ಇವನಿಗೇನು ದಿಕ್ಕು ತೋರಿಸ್ತಾ ಇಲ್ಲ, ಕಣ್ಣನ್ನು ಪಳಗಿಸ್ತಾ ಇಲ್ಲ. ಏನು ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆ, ಏನು ದೊಡ್ಡದಾಗಿರ್ತಕ್ಕಂಥ ಅಲಂಕಾರ, ಏನು ಮುತ್ತು ರತ್ನ ವಜ್ರ ಹವಳ ಪಚ್ಚೆ, ಎಲ್ಲೆಲ್ಲಿಯೂ ಆ ಒಂದು ಬಂಗಾರದ ಗೊಂಡೆಗಳನ್ನು ಇಡೀ ಮಥುರೆಯ ಆ ಒಂದು ದ್ವಾರಕೆಯ ತುಂಬೆಲ್ಲ ತುಂಬಿಟ್ಟಿದ್ದಾರೆ. ಏನು ಅದ್ಭುತ, ಏನು ಅದ್ಭುತ. ದ್ವಾರಕೆಯನ್ನು ನೋಡ್ತಾ 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 ಮೈ ಮರಿತಾನೆ. ಮೈ ಮರದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಸ್ವತಃ ತನ್ನ ಸ್ನೇಹಿತನಿಗೆ ಒಂದು ಸ್ನಾನಾದಿಗಳನ್ನು ಮಾಡಿಸಿಕೊಂಡು, ಆತನಿಗೆ ಗಂಧಲೇಪನಾದಿಗಳನ್ನು ಮಾಡಿ, ಆತನಿಗೆ ಷೋಡಶೋಪಚಾರ ಪೂಜಾ ಮಾಡಿ, ಆತನನ್ನು ಕುರ್ಚೆ ಮೇಲೆ ಕೂಡಿಸಿ ತಾನು ಆತನ ಪಾದ ಪ್ರಕ್ಷಾಳನೆ ಮಾಡ್ತಾನೆ. ಏ ಜಾಂಬುವತಿ ಬಾಯಿಲ್ಲೆ, ಏ ರುಕ್ಮಿಣಿ ಬಾಯಿಲ್ಲೆ, ಏ ಸತ್ಯಭಾಮ ಬಾಯಿಲ್ಲೆ, ಎಲ್ಲ ಅಷ್ಟಮಹಿಷರು ಬರ್ರಿ. ಇವನು ಯಾರು ಗೊತ್ತಾ? ನನ್ನ ಸ್ನೇಹಿತ. ಇವ ಬಾಲ್ಯದಲ್ಲಿ ನನ್ನ ಜೊತೆಗಿರವ. ಇವ ಎಂಥ ಕಿಲಾಡಿ ಇದ್ದ ಗೊತ್ತಾ ನಿಮಗೆ? ಇವ ತಾನು ಏನು ಮಾಡ್ತಿದ್ದ ಅಂದರೆ, ಕಟ್ಟಿಗೆ ಎಲ್ಲರೂ ಕೂಡ ಹೋಗ್ತಾ ಇದ್ವಲ್ಲ, ಎಲ್ಲರಿಗೂ ಕೂಡ ಕಟ್ಟಿಗೆಯನ್ನು ಮಾಡಿದ ಮೇಲೆ ಎಲ್ಲರಿಗೂ ಕಟ್ಟಿಗೆ ಹೊರಸವ, ಎಲ್ಲ ಕಟ್ಟಿಗೆ ಹಾಕ್ತಾವಂತ ಗೊತ್ತು. ತಾನು ಇಷ್ಟೇ ಕಟ್ಟಿಗೆ ತೊಗೊಂಡು ಮನೆಗೆ ಬರವ. ನಮ್ಮ ಗುರುಪತ್ನಿ ಸಾಂದೀಪನ ಪತ್ನಿ ನಾವು ಏನಾದರೂ ಕಟ್ಟಿ ಕಳಿಸಿದ್ರೆ ಇವನು ಎಲ್ಲವನ್ನೂ ಕೂಡ ನಮಗೆ ಕೊಡ್ತಿರ್ಲಿಲ್ಲ. ಇವನು ಏನು ಮಾಡ್ತಿದ್ದ, ಗಿಡದ ಕೊನೆಯ ಮೇಲ್ಗಡೆಗೆ ಹೋಗಿ ಕೂಡವ, ನಮಗೆ ಯಾರಿಗೂ ಕಾಣಿಸ್ಬಾರ್ದು ಅಂಥೇಳಿ, ಕೇಳಿಸ್ಬಾರ್ದು ಅಂಥೇಳಿ ಅವಲಕ್ಕಿಯನ್ನು ಕಟುಮ್ ತಾ ಒಬ್ಬನೇ ತಿನ್ನವ. ಇವ ಏನು ಭಾರಿ ಕಿಲಾಡಿ, ನಮ್ಮ ಗೆಳೆಯ ಅಂದರೆ ಏನಂತ ಮಾಡಿರಿ ನೀವು?
ಈ ರೀತಿಯಾಗಿ ತನ್ನ ಗೆಳೆಯನ್ನು ಹೊಣ್ತಾ ಯಾಕೆ ಅಲ್ಲಾಗಿ ನಿಂತಿರಿ, ಬರ್ರಿ ಎಲ್ಲರೂ, ಈ ಪಾಲಪಕ್ಷ ಆಗಿದೆ, ನೀರನ್ನು ಪ್ರೋಕ್ಷಣೆ ಮಾಡ್ತೀನಿ ಬರ್ರಿ ಅಂಥೇಳಿ ಎಲ್ಲ ಅಷ್ಟಮಹಿಷಿಯರಿಗೂ ಕೂಡ ಪ್ರೋಕ್ಷಣೆಯನ್ನು ಮಾಡ್ತಾನೆ. ಬಂದಿರತಕ್ಕಂಥ ಪರಿವಾರಕ್ಕೆಲ್ಲ ಕೂಡ ಪ್ರೋಕ್ಷಣೆ ಮಾಡ್ತಾನೆ. ಈ ಕಡೆಗೆ ಸುಧಾಮ ಕಾಲನ್ನು ಒಳಗೆ ತಕ್ಕೋತಾನೆ, ಮುಖವನ್ನು ಮನಿ ಮಾಡಿದ್ದಾನೆ. ಅವಲಕ್ಕಿ ಎಲ್ಲಿ ಕೆಳಗೆ ಬಿದ್ದು ನನ್ನ ಮರ್ಯಾದೆ ಹೋಗ್ತದೋ ಅಂಥೇಳಿ ಅವಲಕ್ಕಿಯನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ. ಗಟ್ಟಿಯಾಗಿ ಕೃಷ್ಣ ಬಿಡಲಿಲ್ಲ, ಬಾ ಅಂದ. ಬಾ ಅಂಥೇಳಿ ಕೂಡಿಸ್ಕೊಂಡು ಊಟಾದಿಗಳನ್ನು ಮಾಡ್ತಾ ಇದ್ದಾರೆ. ಏನು ಊಟ ಮಾಡ್ತಾನೆ, ಆದರೆ ಎಲ್ಲವನ್ನು ಕೂಡ ನೋಡ್ತಾ ಇರಬೇಕಾದ್ರೆ ದೊಡ್ಡದಾಗಿರ್ತಕ್ಕಂಥ ಹುಟ್ಟು ತಗೊಂಡೇ ಎಲ್ಲ ತಕ್ಕೋಬೇಕು, ಅಷ್ಟು ಸಾಮಗ್ರಿಗಳನ್ನು ಹಾಕಿಬಿಟ್ಟಿದ್ದಾನೆ. ಆದರೆ ಒಂದು ಕಡೆಗೆ ಲಕ್ಷ್ಯ ಕೊಡ್ತಾನೆ. ಮನೆಯಲ್ಲಿ 8-10 ಜನ ಮಕ್ಕಳು, ಹೆಂಡತಿ, ನಿನ್ನೆ ರಾತ್ರಿ ಯಾರಿಗೂ ಏನೂ ಇಲ್ಲ, ಎಲ್ಲ ಉಪವಾಸ. ನಾನು ನೋಡಿದ್ರೆ ಹೇಳಿ ಬಂದೀನಿ, ಏನು ನಿನಗೆ ಚಕ್ರ ಕೊಡ್ತೀನಿ, ನಿನಗೆ ಕೊಳಲು ಕೊಡ್ತೀನಿ, ನಿನಗೆ ರಥ ಕೊಡ್ತೀನಿ, ನಿನಗೆ ಮಿಠಾಯಿ ಕೊಡ್ತೀನಿ, ಏನು ಇದೆಲ್ಲ ಹೇಳ್ಕೊಂಬಂದಿದ್ದೇನೆ, ಏನಿದು ಅದ್ಭುತ ಅಂತೇಳಿ. ಎಲ್ಲಿ ಉಣ್ತಾನೆ ಪಾಪ, ಎಲ್ಲವನ್ನು ಕೂಡ ನೋಡ್ತಾ 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 ಮೈ ಮರಿತಾ ಇದ್ದಾನೆ ಕುಚೇಲ. ಮೈ ಮರಿತಾ ಇರಬೇಕಾದ್ರೆ ಅವತ್ತಿನ ದಿವಸ ರಾತ್ರಿ ಅಲ್ಲೇ ಇರ್ತಾನೆ. ಅಲ್ಲೇ ಇದ್ದುಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಉಪಚಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಕೃಷ್ಣ ಕೇಳ್ತಾನೆ, ನಮ್ಮ ವೈನಿ ಏನು ಕಳಿಸ್ಯಾರೋ, ನಮಗೇನು ಕಳಿಸಿಲ್ಲೇನು. ಆಗ ಸುಧಾಮ ಏನು ಮಾತನಾಡದೆ ಹಿಂದಕ್ಕೆ ಸರಿತಾ ಇರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಆ ಗಂಟನ್ನು ತಗೊಳ್ತಾನೆ. ಆ ಗಂಟು ತಗೊಂಡು ತಾನು ಒಂದು ಮುಷ್ಟಿ ಅವಲಕ್ಕಿಯನ್ನು ಬಾಯಲ್ಲಿ ಹಾಕ್ಕೊಳ್ತಾನೆ. ಒಂದು ಮುಷ್ಟಿ ಅವಲಕ್ಕಿಯನ್ನು ಹಾಕ್ಕೊಂಡು, ಎಷ್ಟು ಸುಂದರವಾಗಿದೆಯೋ, ಎಷ್ಟು ಚೆನ್ನಾಗಿ ಕಲಿಸಾಳೋ ನನ್ನ ವೈನಿ, ನೋಡು, ನಾವು ಸಾಂದೀಪ ಋಷಿಯ ಒಂದು ಇದರಲ್ಲಿ ಗುರುಗಳ ಒಂದು ಗುರುಕುಲದಲ್ಲಿ ಇರಬೇಕಾದ್ರೆ ನಮ್ಮ ಗುರುಪತ್ನಿ ಯಾವ ರೀತಿ ಅವಲಕ್ಕಿ ಕಲಿಸ್ತಿದ್ದಲ್ಲ ಅದಕ್ಕಿಂತ ಚೆನ್ನಾಗಿ ಕಲಿಸಾಳೋ, ಇನ್ನೊಂದು ಸ್ವಲ್ಪ ಅಂಥೇಳಿ ಇನ್ನೊಂದು ಮುಷ್ಟಿಯನ್ನು ತೊಗೊಳಕ್ಕೆ ಹೋಗುವಾಗ ಅಲ್ಲಿರ್ತಕ್ಕಂಥ ಸತ್ಯಭಾಮ, ರುಕ್ಮಿಣಿ ಆದಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಂದು ಕೈ ಹಿಡಿದ್ರು. ಸಾಕು, ಒಂದು ಹಿಡಿ ಅವಲಕ್ಕಿಗೆ ಅವನು ಎಲ್ಲ ರೀತಿಯಾಗಿರ್ತಕ್ಕಂಥ ಏನು ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗಿ ಹೋಯಿತು ಸ್ವಾಮಿ, ನೀನು ಏನು ಚಿಂತೆ ಮಾಡೋ ಕಾರಣ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಇನ್ನೊಂದು ಮುಷ್ಟಿಯನ್ನು ಆಕಸ್ಮಿಕವಾಗಿ ಕೊಟ್ಟು ಅಂದರೆ ನಮ್ಮನ್ನೇ ಮರೆತು ಬಿಡ್ತೀನಿ ನೀನು ಅಂಥೇಳಿ, ನಮಗಿಷ್ಟು ಕೊಡು ಅಂಥೇಳಿ ಎಲ್ಲರೂ ಕೂಡ ಅವಲಕ್ಕಿಯನ್ನು ತಿಂದರು ಅಂತಕ್ಕಂಥದ್ದು ಒಂದು ಸಂದರ್ಭ ನಡೀತದೆ. ಆದರೆ ಇಲ್ಲಿ ಹೊರಗಡೆ ಏನಾಗ್ತದೆ ಅಂದರೆ, ಏನಪ್ಪ ಇವನು ಏನು ಈಗ ಬಂದಾನೆ, ಕ್ಯೂನಲ್ಲಿ ನಿಂತಿಲ್ಲ, ಏನು ನಿಂತಿಲ್ಲ, ನಾವು ರಾಜರು ಮಹಾರಾಜರು 2 ತಿಂಗಳ 3 ತಿಂಗಳಿಂದ ಕೃಷ್ಣನಿಗೆ ಕೊಡಬೇಕು ಅಂಥೇಳಿ ಹೂವಿನ ಬುಕ್ಕೆ ಹಿಡ್ಕೊಂಡು ನಿಂತೀವಿ, ದ್ರಾಕ್ಷಿ, ಗೋಡಂಬಿ, ಮನೋಕ, ಮತ್ತೊಂದು ಮಗದೊಂದು ಎಲ್ಲ ಹಿಡ್ಕೊಂಡು ನಿಂತ್ಕೊಂಡು ನಮ್ಮನ್ನು ಯಾವಾಗ ಕರಿತಾನೋ ಅಂತಂದ್ರೆ ಇವ ಹಸು ಹೊಟ್ಟಿಯವನ್ನ, ಹರಕು ಬಟ್ಟಿಯವನ್ನ, ಹರಿನಾಮ ಸ್ಮರಣೆಯವನ್ನ ಅಂತೇಳಿ ಇವನು ಕರ್ಕೊಂಡು ಹೋಗ್ಬಿಟ್ರಲ್ಲ, ನಮ್ಮನ್ನು ಯಾರೂ ಕರಲೇ ಇಲ್ಲಲ್ಲ, ಏನು ಅಂಥೇಳಿ ಅಲ್ಲಿರ್ತಕ್ಕಂಥ ಒಬ್ಬ ಸೈನಿಕನ ಕರೀತಾರೆ. ನಿಂತಿರ್ತಕ್ಕಂಥ ಒಂದು ಏನಿರ್ತಾನಲ್ಲ ಅವನು ದ್ವಾರಪಾಲಕ, ಅಲ್ಲಪ್ಪ ಇವ ಏನು ಕೊಟ್ಟ, ಕೃಷ್ಣ ಇಷ್ಟು ಎಲ್ಲ ಹೋಗಿ ಕರ್ಕೊಂಡು ಇವನನ್ನು ಯಾಕೆ ಇದನ್ನು ಮಾಡಿದ, ಇವ ಏನು ಕೊಟ್ಟ, ನಾವಿಷ್ಟೆಲ್ಲ ತಂದೀವಲ್ಲ ನಮ್ಮನ್ನು ಯಾಕೆ ಬಿಟ್ಟ ಅಂದರೆ, ಅವ ಏನು ಕೊಟ್ಟಿಲ್ರಿ, ಅವಲಕ್ಕಿ ಕೊಟ್ಟ. ಅಯ್ಯೋ ಮಾರಾಯ, ಅವಲಕ್ಕಿ ಕೊಟ್ಟರೆ ಇಷ್ಟು ಮಾಡ್ಯಾನ, ನಾವು ಇವನಿಗಿಂತ ಚಲೋತ್ನಾಗಿ ಪೇಪರ್ ಅವಲಕ್ಕಿ, ಮೆಂತ್ಯ ಹಿಟ್ಟು, ಚಟ್ನಿ ಪುಡಿ, ಅದಕ್ಕೆ ಮತ್ತೆ ಕೊತ್ತಂಬರಿ, ಕರಿಬೇವು, ಶೇಂಗಾ ಬೀಜ, ಸೇವು ಎಲ್ಲ ಹಾಕಿ, ನಿಂಬೆಹಣ್ಣು ಹಾಕಿ, ಹಿಂಡಿ, ಕೊಬ್ಬರಿ ಹರಿದು ಹಾಕಿ ಬೇಕಾದ ಮಾಡ್ಕೊಂಡು ಅವಲಕ್ಕಿ ತರ್ತಿದ್ವಲ್ಲ, ಇದೇನು ಮಾರಾಯ ಅವಲಕ್ಕಿ ಕೊಟ್ಟು ಮೊದಲೇ ಹೇಳಬಾರ್ದ ಅಂದರೆ, ಸ್ವಾಮಿ ಅವಲಕ್ಕಿ ಕಾರಣ ಅಲ್ಲ, ಅವ ಲಕ್ಕಿ ಇದ್ದ. ಸುಧಾಮನ ಲಕ್ಕಿ ಕಾರಣನೇ ಹೊರತು ಅದು ಅವಲಕ್ಕಿ ಕಾರಣ ಅಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಭಗವಂತ ಈ ನಾವು ಕೊಟ್ಟಿರ್ತಕ್ಕಂಥ ಪದಾರ್ಥ ಏನು ಕೊಟ್ಟು ಅಲ್ರೋ, ಹೆಂಗೆ ಕೊಟ್ಟು, ನಾವು ಯಾರಿಗೋ ಊಟಕ್ಕೆ ಹಾಕಿದೆಯಲ್ಲ, ಊಟಕ್ಕೆ ಏನು ಹಾಕಿದೆಯಲ್ಲ, ಹೆಂಗೆ ಹಾಕಿದಿ, ಕಟಕ್ ಭಕ್ರಿ, ಮೆಂತ್ಯ ಹಿಟ್ಟು, ಚಟ್ನಿ ಪುಡಿ, ಎಣ್ಣೆ, ಖಾರ ಪುಡಿನೇ ಹಾಕು, ಹೆಂಗೆ ಹಾಕಿದಿ, ಆಧಾರದಿಂದ ಹಾಕಿದ್ಯಾ, ಭಕ್ತಿಯಿಂದ ಹಾಕಿದ, ಅದರೊಳಗಿರ್ತಕ್ಕಂಥ ಪರಮಾತ್ಮನಿಗೆ ಮುಟ್ಟಬೇಕು, ಅವನು ತೃಪ್ತಿ ಆಗಬೇಕು ಅಂತ ಹಾಕಿದ. ನಿನ್ನ ದೊಡ್ಡಸ್ತಿಗೋಸ್ಕರವಾಗಿ ಬೆಳ್ಳಿ ತಾಟಿಟ್ಟು, ಬೆಳ್ಳಿ ತಂಬಿಗಿಟ್ಟು, ಬೆಳ್ಳಿ ಲೋಟ ಇಟ್ಟು, ಒಳ್ಳೆ ಬಿಸಿನೀರಿಟ್ಟು, ಕೇಸರಿ ನೀರಿಟ್ಟು, ನನ್ನ ಮನೆ ಶ್ರೀಮಂತಿಗೆ ನೋಡ್ರಿ ಅಂತಕ್ಕಂಥ ಒಂದು ದುಷ್ಟ ಬುದ್ಧಿಯಿಂದ ನೀನು ಊಟಕ್ಕೆ ಹಾಕಿದ್ರೆ ಅದು ನಿನಗೆ ಸಕಾಮ ಕರ್ಮ ಆಯಿತು. ನಿನಗೆ ಎಂದೂ ಕೂಡ ಅದರಿಂದ ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಅವಲಕ್ಕಿಯಲ್ಲಿ ಸಂಪೂರ್ಣವಾಗಿ ಭಗವಂತನ ಮೇಲಿನ ಪ್ರೀತಿ ಇತ್ತು, ವಿಶ್ವಾಸ ಇತ್ತು, ಆತನ ಬಂಧನ ಇತ್ತು. ಅದಕ್ಕೋಸ್ಕರವಾಗಿ ಆತನಿಗೆ ಸಂಪೂರ್ಣವಾಗಿ ತಾನು ಶರಣಾಗಿದ್ದ. ಆ ಒಂದು ಸುಧಾಮ ಅನ್ನೋದಕ್ಕೋಸ್ಕರವಾಗಿ ಅವಲಕ್ಕಿ ಕಾರಣ ಆಗಲಿಲ್ಲ, ಅವ ಲಕ್ಕಿ ಆಗಿದ್ದ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬೇಕಾಗ್ತದೆ.
ಈ ರೀತಿಯಾಗಿರತಕ್ಕಂಥ ಒಂದು ಸಂದರ್ಭ. ರಾಜರು ಮಹಾರಾಜರು ತಿಂಗಳುಗಟ್ಟಲೆ ನಿಂತರೂ ಕೂಡ ದರ್ಶನ ಕೊಟ್ಟಿಲ್ಲ ಮಹಾನುಭಾವ. ಆದರೆ ಇವನಿಗೆ ದರ್ಶನ ಕೊಟ್ಟನಲ್ಲ ಅಂತ ನೋಡ್ತಾ ಇದ್ದರೆ ತದನಂತರದಲ್ಲಿ ಸುಧಾಮ ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಯಿತು ಕೃಷ್ಣ, ನಾವು ಬರ್ತೀನಪ್ಪ, ಮನೆಗೆ ಹೋಗ್ತೀನಿ. ಯಾಕೆ ಇನ್ನೊಂದೆರಡು ದಿವಸ ಇರಬೇಕಾಗಿತ್ತು? ಇಲ್ಲ, ಮನೆಯಲ್ಲಿ ನಿಮ್ಮ ವೈನಿ ಒಬ್ಬೇಕೆ ಆಗ್ತಾಳೆ, ಮನೆಯಲ್ಲಿ ಕೆಲಸ ಭವಿಷ್ಯ ಮತ್ತೊಂದು ನಮ್ಮ ಸಂಸಾರ ತಾಪತ್ರೆಯಪ್ಪ. ನಿನಗೇನು ಬೇಕಾದಂಗೆ 16,000 ಮಂದಿ ಹೆಂಡ್ರಿದ್ದಾರೆ, ಲಕ್ಷಗಟ್ಟಲೆ ಮಂದಿ ಮಕ್ಕಳಿದ್ದಾರೆ, ಅನೇಕ ಕೋಟ್ಯಾಂತರಗಟ್ಟಲೆ ಮಂದಿ ಕೆಲಸಗಾರಿದ್ದಾರೆ, ನಾವು ಹೋಗಬೇಕಪ್ಪ ಹಾಗೆ ಅಂತ ಹೇಳ್ತಾನೆ. ಆಯಿತು ಹೋಗು. ಆದರೆ ಅವನಿಗೆ ಹೇಳ್ತಾ ಇದ್ದಾನೆ, ತಾನು ಪೂಜೆ ಮಾಡಿದಾಗ ಒಳ್ಳೆಯ ಪಿತಾಂಬರವನ್ನು ಹಾಕಿದ್ದ, ಒಳ್ಳೆಯ ಉಂಗುರವನ್ನು ಹಾಕಿದ್ದ, ಒಳ್ಳೆಯ ಒಂದು ಕಡಗವನ್ನು ಹಾಕಿದ್ದ, ಬಗಲು ಕಡಗ, ಕೈ ಕಡಗ ಎಲ್ಲ ಒಳ್ಳೆಯ ಒಂದು ವಸ್ತ್ರವನ್ನು ಉಡಿಸಿದ್ದ. ಅದೆಲ್ಲ ವಸ್ತ್ರ ಉಡಿಸಿ ಶುಭ್ರವಾಗಿ ಆತನನ್ನು ಕೂಡಿಸಿದ್ದ. ಆದರೆ ಹೊಂಟ ಬರಲ ನಾನು ಅಂದ. ಹಾಂ ಬಾರಪ್ಪ, ಬರುವಂತೆ ಹೋಗಿ ಬರುವಂತೆ ಅಂತ. ಹಾಂ ಬರ್ತೀನಿ ಅಂತೇಳಿ ಹೋಗ್ತಾ ಇರಬೇಕಾದ್ರೆ, ಸುಧಾಮ ಬಾ ಇಲ್ಲಿ ಅಂತ. ಸುಧಾಮ ಯಾಕೆಂದರೆ, ಅಲ್ಲಪ್ಪ ನಮ್ಮಲ್ಲಿ ಕಳ್ಳರು ಕಾಕರು ಭಾಳ, ನಮ್ಮ ಊರ ಕಡೆಗೆ ಒಂದು ಸ್ವಲ್ಪ ಕಳ್ತನ ಭಾಳ ಇರ್ತದೆ, ಮತ್ತು ಅವನ್ನೆಲ್ಲ ಆಮೇಲೆ ಕೊಟ್ಟು ಕಳ್ಸೋಣಂತ, ನೀನು ಅವೆಲ್ಲ ಕೊಡು ಅಂಥೇಳಿ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಏನೇನು ಹಾಕಿದ್ದ ಆ ಒಂದು ಎಲ್ಲ ಆಭರಣಗಳನ್ನು ಕೂಡ ತಗೊಂಡ, ಕೊಳ್ಳಲ್ಲಿರ್ತಕ್ಕಂಥ ಪಿತಾಂಬರವನ್ನು ಕೂಡ ಕಸ್ಕೊಂಡು ಹೋಗಿ ಬಾ ಒಳ್ಳೆಯದು ಅಂದಾಗ. ಆದರೆ ಸುಧಾಮ ಯೋಚನೆ ಮಾಡಿದ, ನಮ್ಮ ಸ್ವಾಮಿ ನೋಡ್ರಿ ಪಿತಾಂಬರವನ್ನು ಯಾಕೆ ತಗೊಂಡ ಅಂದರೆ, ಪಿತಾಂಬರಧಾರಿಯಾಗಿರ್ತಕ್ಕಂಥ ನನ್ನನ್ನು ನೀನು ಎಲ್ಲಿ ಆ ಪಿತಾಂಬರವನ್ನು ಉಟ್ಟುಕೊಂಡು ಮರಿತೀಯೋ ಅಂತಕ್ಕಂಥ ಒಂದು ಮನಸ್ಸನ್ನು ಒಂದು ಯೋಚನೆ ಮಾಡಿ, ಪಿತಾಂಬರಧಾರಿಯಾಗಿರ್ತಕ್ಕಂಥ ನನ್ನನ್ನು ಮರಿಬಾರ್ದು ನೀನು ಅಂತಕ್ಕಂಥ ಉಪಕಾರ ಮಾಡಿ ನನ್ನಿಂದ ಪಿತಾಂಬರವನ್ನು ಕಸ್ಕೊಂಡ ಅಂತ ಯೋಚನೆ ಮಾಡಿದ ಹೊರತಾಗಿ ಒಂದು ಪಿತಾಂಬರವನ್ನು ಕೂಡ ಬಿಡಲಿಲ್ಲಲ್ಲೋ ಕೃಷ್ಣ, ಎಂಥ ನೀನು ನೀಚಿದ್ಯಂತ ಒಂದು ಮನಸ್ಸಿನಲ್ಲಿ ಅನ್ನದೇನೆ ಭಗವಂತನ ಸ್ಮರಣೆ ಸಾಕು. ಆತನ ನೋಡಿದ್ನೆಲ್ಲ, ಆನಂದ ಪಟ್ಟನೆಲ್ಲ, ಆತನ ಒಂದು ಮನೆಯಲ್ಲಿ ಇದ್ನೆಲ್ಲ, ಆತನ ಜೊತೆಗೆ ಸಹವಾಸ ಆಯ್ತಲ್ಲ, ಆ ಲಕ್ಷ್ಮೀದೇವಿ ಅವರೆಲ್ಲರ ಜೊತೆಗೆ ನಾನು ಕೂಡಿದ್ನೆಲ್ಲ, ಸಾಕಿನ್ನ ನನ್ನ ಜನ್ಮಾಂತರಕ್ಕೆ ನಾನು ಉದ್ಧಾರ ಆಗ್ತೇನೆ ಅಂಥೇಳಿ ಬರ್ತಾ ಎಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಬಂದು ನೋಡ್ತಾನೆ ದೊಡ್ಡ ಮನೆ, ದೊಡ್ಡದಾಗಿರ್ತಕ್ಕಂಥ ಒಂದು ತಳಿರು ತೋಂಡ್ರದ್ದು ಕೂಡಿರ್ತಕ್ಕಂಥ ಒಂದು ಅರಮನೆ. ಅವನಂದ, ನಾನು ಈ ಒಂದು ಟೆನ್ಷನ್ನೊಳಗೆ ಮತ್ತೆ ದ್ವಾರಕೆಗೆ ವಾಪಸ್ ಬಂದುಬಿಟ್ನು, ಹೇಗೆ ನಾನು ಎಲ್ಲಿ ಬಂದೀನಿ, ಏನು ಕತ್ತಿ, ಏನು ಸುದ್ದಿ ಅಂಥೇಳಿ ಬರ್ತಾ ಇರಬೇಕಾದ್ರೆ ಒಬ್ಬಕ್ಕೆ ನಮಸ್ಕಾರ ಮಾಡೇ ಬಿಟ್ಟಿದ್ಲು ಕಚ್ಚಿ ಹಾಕ್ಕೊಂಡು ಹೆಣ್ಮಗಳು. ಯಾರಮ್ಮ ಹಿಂದಕ್ಕೆ ಸರ್ದ, ಯಾರಮ್ಮ ನೀ ಯಾಕೆ ನಮಸ್ಕಾರ ಮಾಡ್ಕತ್ತಿ, ಹಿಂದಕ್ಕೆ ಸರಿ ನನಗೆ ಯಾಕೆ ಮಾಡ್ತೀರಿ ಅಂದ್ರೆ, ನಾನು ರೀ ನಿಮ್ಮ ಹೆಂಡ್ತಿ ಅಂದು. ಅಯ್ಯೋ ನೋಡ್ತಾನೆ, ಏನು ಯಾವ ಆಭರಣನೂ ಉಳಿದಿಲ್ಲ ಆಕೆ ತಾಯಿಯಲ್ಲಿ. ಏನು ಕಿವಿಗೆ ಅಲಂಕಾರ, ಏನು ಮೂಗಿಗೆ ಅಲಂಕಾರ, ಏನು ತಲೆಗೆ ಅಲಂಕಾರ, ಏನು ಕೊರಳಲ್ಲಿ ಪಟ್ಟಿ, ಏನು ಕೈಯಲ್ಲಿ ಬಂಗಾರದ ಬಳೆಗಳು, ಏನು ನಕ್ಲಿಸ್ಗಳು, ಏನು ಕಾಲುಂಗರ, ಅಬ್ಬ ನೋಡ್ತಾ ಇದ್ರೆ ಅಂದ, ಏನಿದೆಯಲ್ಲ ತಪ್ಪಾಯಿತು. ನಿಮ್ಮ ಗೆಳೆಯ ಏನೋ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಕು ಅಂತ ನಾನು ಅಂದ್ಕೊಂಡ್ರೆ ಏನು ಅನುಗ್ರಹ ಮಾಡಿದೆ. ನಿನ್ನೆ ದಿವಸ 4 ತಾಸಿನೊಳಗೆ ಇದು ಎಲ್ಲವೂ ಕೂಡ ಕಾರ್ಯಕ್ರಮ ಆಯಿತು ಅನ್ನುವಾಗ ಮಕ್ಕಳನ್ನು ನೋಡಲಿಕ್ಕೆ ಅಂತ ಹೋಗ್ಬೇಕಂದ್ರೆ ಮಗಳು ಬಂದು, ಅಪ್ಪ ಚಕ್ರ ತಂದು ನೋಡಿಲ್ಲೇ, ನಿಮ್ಗೆ ಗೆಳೆಯ ಚಕ್ರ ಕೊಟ್ಟು ಹೋಗ್ಯಾನ ನಿನ್ನೆ. ಇನ್ನೊಬ್ಬ ಮಗಳು ಅಂದರು, ರಥ ನೋಡು, ರಥ ಅಂದಿಲ್ಲ, ರಥ ಕೊಟ್ಟ ನೋಡು ನನಗೆ, ನೋಡು ಮಿಠಾಯಿ ಹೆಂಗಿದೆ, ಮಿಠಾಯಿ ಕೊಟ್ಟವನು. ಸಣ್ಣ ಹುಡುಗ ಬಂದ, ಕೊಳಲು ನನಗೆ ಕೊಟ್ಟುಬಿಟ್ಟ ಕೃಷ್ಣ ಅಂದ. ಆಗ ಯೋಚನೆ ಮಾಡ್ತಾನೆ ಸುಧಾಮ, ಸ್ವಾಮಿ ಏನು ಅದ್ಭುತ ನಿನ್ನ ವ್ಯಾಪಾರ. ಕೊನೆಯ ಕ್ಷಣದವರೆಗೂ ಕೂಡ ನನ್ನನ್ನು ಪರೀಕ್ಷೆ ಮಾಡಿದೆಯಲ್ಲ ನೀನು, ಆದರೆ ಅದಕ್ಕೆ ಪ್ರತ್ಯುಪಕಾರವಾಗಿರ್ತಕ್ಕಂಥದ್ದನ್ನು ಮಾಡಿದೆ ನೀನು. ನಿನ್ನ ಅನುಗ್ರಹಕ್ಕೆ ಬಲವಾಗಿರತಕ್ಕಂಥ ಅನುಗ್ರಹವಿಲ್ಲ ಸ್ವಾಮಿ. ಈ ಒಂದು ನಿನ್ನ ಅನುಗ್ರಹ ಮುಂದೆ ಮತ್ತೊಂದು ಅನುಗ್ರಹವಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಆ ಸುಧಾಮನ ಚರಿತ್ರೆಯಲ್ಲಿ ಕೇಳ್ತೀವಿ. ಅಂದರೆ ಮಹಾನುಭಾವನಾಗಿರ್ತಕ್ಕಂಥ ಭಗವಂತ ಬಡವನನ್ನೂ ಬಿಡಲಿಲ್ಲ, ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥವನೂ ಬಿಡಲಿಲ್ಲ, ಗರ್ಭದಲ್ಲಿರ್ತಕ್ಕಂಥವನನ್ನೂ ಬಿಡಲಿಲ್ಲ, ಆ ಒಂದು ಅರಗಿನ ಮನೆಯಲ್ಲಿರ್ತಕ್ಕಂಥವ್ರನ್ನೂ ಬಿಡಲಿಲ್ಲ, ರಣರಂಗದಲ್ಲಿಯೂ ಬಿಡಲಿಲ್ಲ. ಯಾವುದೇ ಕ್ಷಣದಲ್ಲಿ ಯಾವುದೇ ಕಾಲಕ್ಕೂ ಕೂಡ ನಿಮ್ಮ ರಕ್ಷಣೆ ಅನ್ನೋದನ್ನು ಘಂಟಾಘೋಷವಾಗಿ ಪ್ರತಿಯೊಬ್ಬ ಭಕ್ತನ ವಿಷಯದಲ್ಲಿಯೂ ಕೂಡ ತಾರತಮ್ಯ ಮಾಡದಂತೆ ಈ ರೀತಿಯಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಭಗವಂತ ರಕ್ಷಣೆ ಮಾಡಿದ್ದಾನೆ ಅಂದರೆ ಒಂದೇ ಒಂದು ಇದರಲ್ಲಿ ರಕ್ಷಣೆ ಮಾಡಿದ್ನೋ, ಈ ಒಂದು ಜೀವನದಲ್ಲಿ ಮಾತ್ರ ರಕ್ಷಣೆ ಮಾಡಿದ್ನೋ, ಇಲ್ಲ, ಅನಂತ ಕಾಲದಿಂದ, ಆದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಬಂದಿದ್ದಾನೆ.
ನಾನು ಕುರಿಯಾಗಿನೋ, ಕೋಳಿಯಾಗಿನೋ, ಹಂದಿಯಾಗಿನೋ, ನಾಯಿಯಾಗಿನೋ, ಡೈನೋಸರ್ ಆಗಿನೋ, ಮೊಸಳೆ ಆಗಿನೋ, ಕಪ್ಪೆ ಆಗಿನೋ, ಮೀನಾಗಿನೋ, ನಾನು ಜಲಚರ ಆಗಿನೋ, ಮಲಚರ ಆಗಿನೋ, ಎಲ್ಲಿ ಹುಟ್ಟಿನಿ ನನ್ನನ್ನು ರಕ್ಷಣೆ ಮಾಡಾನೆ. ನಾನು ಹುಟ್ಟಿದ ಜಾತಿ ಕುಲದ ಒಳಗೆ ನನಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಕೊಟ್ಟಾನೆ, ನನಗೆ ರಕ್ಷಣೆಯನ್ನಿಟ್ಟಾನೆ, ನನಗೆ ಮನೆಯನ್ನು ಕೊಟ್ಟಾನೆ. ಈ ರೀತಿಯಾಗಿ ನನ್ನನ್ನು ಅನಾದಿ ಕಾಲದಿಂದ ಅಂತ್ಯಕಾಲದವರೆಗೂ ಕೂಡ ನನ್ನನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥವನು ಕೇವಲ ಭಗವಂತ ಮಾತ್ರ. ಅದಕ್ಕೆ ವಿಷ್ಣು ತೀರ್ಥ ಹೇಳಿದರು, ಪುತ್ರ ಮಿತ್ರ ಕಳತ್ರ ಪೂರ್ವಕ ರತ್ರ ಗನ್ನ ಪರತ್ರ ಗಮ್. ಏನು ಯೋಚನೆ ಮಾಡ್ತಿರೋ? ನಮ್ಮನ್ನು ಯಾವಾಗಲೂ ಕೂಡ ಭಗವಂತ ಮಾತ್ರ ನಮ್ಮನ್ನು ರಕ್ಷಣೆ ಮಾಡೋನೇ ಹೊರತಾಗಿ ಮತ್ತಿನ್ಯಾರೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ರಕ್ಷಣೆ ಯಾವಾಗಲೂ ಕೂಡ ಅವನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಪಾಹಿ ಪಾಂಡವ ಪಾಲಕಾಮಿತ ಪಾಪಿ ನಂಭವತಾಪತೋ ಯಹಿ ಮಾನಸ ಮಂದಿರಾಂಗಣ ದೇಶ ಮೀಶ ನಮೋಸ್ತುತೆ. ಪುತ್ರ ಮಿತ್ರ ಕಳತ್ರ ಪೂರ್ವಕ ಮತ್ರ ಗನ್ನ ಪರತ್ರಗಂ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರುತೇಸ್ತ ಪದಾಂಬುಜಂ. ಪುತ್ರರು, ಮಿತ್ರರು, ಕಳತ್ರರು, ಬಾಂಧವರು, ಆಳು, ಹೋಳು, ಕೋಳು, ಎತ್ತು, ಎಮ್ಮಿ, ಮಂಚ, ಮಡದಿ, ಮತ್ತೊಂದು ಮಗದೊಂದು, ಮನೆಯಲ್ಲಿರತಕ್ಕಂಥ ಪದಾರ್ಥ ಇವು ಎಲ್ಲವುಗಳು ಕೂಡ ಸೀಮಿತವಾಗಿರ್ತಕ್ಕಂಥದ್ದು. ಇಲ್ಲ ನಾನು ಅದರ ಮುಂದೆ ನಾಶ ಆಗ್ತೀನಿ, ಇಲ್ಲ ಅವು ನನ್ನ ಮುಂದೆ ನಾಶ ಆಗ್ತವೆ. ಮನೆಯಲ್ಲಿದ್ದು ಚಲೋತ್ನಾಗಿರಲಿ ಅಂತೇಳಿ ಶೋಕೇಶ್ನಾಗ ಇಟ್ಟಿದ್ದೀವಿ, ಒಂದು ದಿವಸ ಒಡೆದು ಅದಾದರೂ ಬಿದ್ದು ಹೋಗ್ತದೆ, ಅಥವಾ ನೀನಾದರೂ ಅದರ ಮುಂದೆ ಬಿದ್ದು ಸತ್ತು ಹೋಗ್ತೀಯಾ. ಹೆಂಡತಿಯ ಸಂಬಂಧ 30 ವರ್ಷ, 40 ವರ್ಷ, 10 ವರ್ಷ, 20 ವರ್ಷ ಗೊತ್ತಿಲ್ಲ. ಮಕ್ಕಳ ಸಂಬಂಧ 15 ವರ್ಷ, 20 ವರ್ಷ, 30 ವರ್ಷ ಗೊತ್ತಿಲ್ಲ. ಮೊಮ್ಮಕ್ಕಳ ಸಂಬಂಧ 5 ವರ್ಷ, 10 ವರ್ಷ ಗೊತ್ತಿಲ್ಲ. ಎಲ್ಲ ಸಂಬಂಧಗಳು ಕೂಡ ಸೀಮಿತವಾಗಿರ್ತಕ್ಕಂಥ ಸಂಬಂಧಗಳು. ಹೆಂಡತಿ ಎಲ್ಲಿವರೆಗೆ ಬರ್ತಾಳೆ? ಹೊತ್ತದೊಳಗೆ ಮಾತ್ರ ಬರ್ತಾಳೆ. ಮಗ ಎಲ್ಲಿವರೆಗೆ ಬರ್ತಾನೆ? ಮಸಣದೊಳಗೆ ಮಾತ್ರ ಬರ್ತಾನೆ. ಬಂಧು ಬಾಂಧವರು ಎಲ್ಲಿವರೆಗೆ ಇರ್ತಾರೆ? 10ನೇ ದಿವಸ ಕಡ್ಡಿ ಕಾಳು ಕಡೆಯವರೆಗೆ ಇರ್ತಾರೆ. 12ನೇ ದಿವಸ ರಾತ್ರಿ ನಮ್ಮನೆ ದೀಪ ನೋಡಲ್ಲ. ಹಾಗಾದ್ರೆ ಯಾರೂ ನನಗೆ ಇಲ್ಲ. ಹಾಗಾದ್ರೆ ನನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥವ್ನು ಯಾರು ಅಂದ್ರೆ ಕೇವಲ ಭಗವಂತ, ಭಗವಂತ, ಭಗವಂತ. ಇವರನ್ನು ಯಾರನ್ನೂ ನಂಬಬೇಡ್ರಿ, ಆದರೆ ಭಗವಂತನನ್ನ ಬಿಡಬೇಡ್ರಿ. ಆದರೆ ಇವರೆಲ್ಲರೂ ಕೂಡ ನಿಮಿತ್ತವಾಗಿರತಕ್ಕಂಥ ಬಂಧುಗಳು. ಇವರಿಗೆ ನಮಗೆ ಸಂಬಂಧ ಕೇವಲ ಸಾಂಕೇತಿಕವಾಗಿರತಕ್ಕಂಥ ಸಂಬಂಧ. ನಾನು ನನ್ನ ಹೆಂಡತಿಯಿಂದ ಬಿದ್ದನೋ, ಇನ್ನು ಯಾವಾಗ ಹೆಂಡತಿ ಸೇರ್ತೀನಿ ಗೊತ್ತಿಲ್ಲ. ಸಮುದ್ರದಲ್ಲಿ ಸಾಸಿವೆಯನ್ನು ಕಳ್ಕೊಂಡಂತೆ ನನಗೆ ಅವಳಿಗೆ ಸಂಬಂಧ ಆಗ್ತದೋ ಆಗಬಹುದು, ಆಗಲಿಕ್ಕಿಲ್ಲ. ಮಗನಿಗೆ ನನಗೆ ಸಂಬಂಧ ಆಗ್ತದೋ ಆಗೋದೋ ಗೊತ್ತಿಲ್ಲ. ಮೊಮ್ಮನಿಗೆ ನನಗೆ ಸಂಬಂಧ ಆಗ್ತದೋ ಆಗೋದಿಲ್ಲ, ಗೊತ್ತಿಲ್ಲ. ಇವರು ಎಲ್ಲರ ಸಂಬಂಧವೂ ಕೂಡ ನಿಷ್ಪ್ರಯೋಜನ. ಆದರೆ ಯಾರ ಸಂಬಂಧ ನಮಗೆ ಯಾವಾಗಲೂ ಅಂದ್ರೆ ಭಗವಂತನ ಸಂಬಂಧ. ಯಾವಾಗಲೂ ಕೂಡ ನೆರಳಿನಂತೆ ಇದ್ದಾನೆ. ಇವನನ್ನು ಉದ್ಧಾರ ಮಾಡಬೇಕು, ಇವನನ್ನು ಮೋಕ್ಷಕ್ಕೆ ಕಳಿಸಬೇಕು, ಮೋಕ್ಷಪ್ರದವಾಗಿರತಕ್ಕಂಥ ಒಂದು ಜನ್ಮದಲ್ಲಿ ಇವನಿಗೆ ಹಾಕಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಅದರ ಮುಂದೆ ಇಡಬೇಕು. ಇಂಥ ಮಹಾನುಭಾವರ ಸನ್ನಿಧಾನದಲ್ಲಿ ಬಂದು ಅವನನ್ನು ಕೂಡುವ ಹಾಗೆ ಮಾಡಬೇಕು. ಅವನಲ್ಲಿ ಭಕ್ತಿ ಉದ್ರೇಕ ಆಗಬೇಕು, ಜ್ಞಾನ ಬರಬೇಕು, ಭಕ್ತಿ ಬರಬೇಕು ಅಂತ ನಮಗಿಂತೂ ಹೆಚ್ಚಿನವಾಗಿ ಸತತವಾಗಿ ನಮ್ಮನ್ನು ಕಾಲಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥವನು ಕೇವಲ ಭಗವಂತ. ಅದಕ್ಕೋಸ್ಕರವಾಗಿ ಭಗವಂತ. ಹಾಗಾದರೆ ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಬಂಧುಗಳು, ಬಾಂಧವರು ಇವರೆಲ್ಲ ಏನ್ರಿ ಅಂದರೆ ಅವರ ಒಳಗಡೆಗೆ ಇದ್ದುಕೊಂಡು ನಮಗೆ ಅನುಕೂಲವೇ ಹೊರತಾಗಿ ಅವರಿಂದ ಅನುಕೂಲ ಅಲ್ಲ. ಹೆಂಡತಿಯ ಒಳಗಡೆಗೆ ಒಂದು ರೀತಿ, ಮಗನ ಒಳಗಡೆಗೆ ಒಂದು ರೀತಿಯಲ್ಲಿ, ಮೊಮ್ಮಕ್ಕಳ ಒಳಗಡೆಗೆ ಒಂದು ರೀತಿಯಲ್ಲಿ, ಆಳು ಹೋಳು ಕೋಳಗಳ ಮನಸ್ಸಿನಲ್ಲಿ ಒಂದೊಂದು ರೀತಿಯಲ್ಲಿ, ಎಲ್ಲ ರೀತಿಯ ಒಳಗಡೆಗೆ ಅವರೊಳಗೆ ಇದ್ದು ನನ್ನೊಳಗೆ ಇದ್ದು ಸ್ನೇಹ ಪ್ರೀತಿಗಳನ್ನು ಹುಟ್ಟಿಸಿ ನೀನು ಮಾಡಿದರೆ ಉಂಟು ಸ್ವಾಮಿ, ಇರದೇ ಇದ್ರೆ ಇಲ್ಲ. ಅದೇ ಮಗನೇ ನನಗೆ ವಿಷ ಹಾಕಬಹುದು, ಅದೇ ಹೆಂಡತಿಯ ನನಗೆ ಡೈವರ್ಸ್ ಕೊಡಬಹುದು, ಅದೇ ಕೈ ಆಳೆ ನನ್ನನ್ನು ಹೊರಗೆ ಹಾಕಬಹುದು. ಯಾವಾಗ ಅಂದರೆ ನಿನ್ನ ಅನುಗ್ರಹ ಇಲ್ಲ ಅಂದರೆ. ಆದರೆ ನಿನ್ನ ಅನುಗ್ರಹ ಇದ್ದರೆ ಅದು ಎಲ್ಲವೂ ಕೂಡ ಪೂರಕ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ದಿವಸ ಮಹಾನುಭಾವರಾಗಿರ್ತಕ್ಕಂಥ ಗುರುಗಳ ಸನ್ನಿಧಾನದಲ್ಲಿ ಮತ್ತೊಮ್ಮೆ ಈ ಹರಿದಿನದಲ್ಲಿ ಈ ಹರಿಯ ಮಹತ್ವವನ್ನು ನಾವು ಕೇಳ್ತಾ ಇರತಕ್ಕಂಥ ಒಂದು ಸೌಭಾಗ್ಯ ಬಂದೊದಗಿರತಕ್ಕಂಥದ್ದು ನಮ್ಮ ಜನ್ಮದ ಅಹೋಭಾಗ್ಯ. ಸಾಮಾನ್ಯವಾಗಿ ಇಲ್ಲವೇ ಇಲ್ಲ. ಯಾಕೆಂದರೆ ಮೊದಲನೇದಾಗಿ ಪುರಾಣ ಅಂದರೆ ಬೇಸರ. ಪುರಾಣಕ್ಕೆ ಹೋಗಬೇಕು ಅಂದರೆ ಆಗೋದಿಲ್ಲ. ಹೋಗಿ ಕೂತ ಮೇಲೆ
ಮತ್ತಿಷ್ಟು ಬೇಸರ, ಏನಪ್ಪ ಎಷ್ಟು ಕೊರಿತಾರೋ ಎಷ್ಟಿಲ್ಲೋ, ಊರಾಗ ಮತ್ತೆ ನಾವು ಇದ್ದೀವಿ, ಬಿಡುಗಡಿಲ್ಲ, ಹೋಗದೇ ಇದ್ದರೆ ಯಾಕೆ ಬರಲ್ಲ ಅಂತಾರೆ, ಹೋದರೆ ಹಿಂಗದ ಸಮಸ್ಯೆ. ಅದಕ್ಕೋಸ್ಕರವಾಗಿ ಮೊದಲೇ ಬರಲಿಕ್ಕೆ ನಮಗೆ ಮನಸ್ಸಿಲ್ಲ, ಬಂದ ಮೇಲೆ ಕೂಡ್ಲಿಕ್ಕೆ ಮನಸ್ಸಿಲ್ಲ. ಅದೇ ಪ್ರಕಾರವಾಗಿ ಕೆಟ್ಟ ಕೆಲಸಗಳು ಅಂದರೆ ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಹೀಗೆ ಒಂದು ರೌಂಡ್ ಹೊಡೆದು ಬರೋಣ ಅಂದರೆ ಒಂದು ರೌಂಡ್ ಹಾಕಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲವನ್ನೂ ಕೂಡ ಮಾಡಿ ಬರ್ತೇವೆ. ಆದರೆ ಪುರಾಣಾದಿಗಳಿಗೆ ಕೂಡಬೇಕು ಅಂದರೆ ಇದು ಜನ್ಮಾಂತರದಲ್ಲಿ ನಮಗೆ ನಮಗೇನಾದರೂ ಒಂದು ಸಂಸ್ಕಾರ ಇದ್ದರೆ ಮಾತ್ರ ಸಾಧ್ಯ ಇದೆ. ಆ ಸಂಸ್ಕಾರದ ಬಲದಿಂದ ನಾವಿಲ್ಲಿ ಕೂಡ್ತೀವಿ, ಆ ಸಂಸ್ಕಾರದ ಬಲದಿಂದ ಆಸಕ್ತಿ ಹುಟ್ಟುತ್ತದೆ, ಆ ಸಂಸ್ಕಾರದ ಬಲದಿಂದ ನಾವು ಆಚರಣೆ ಮಾಡ್ತೀವಿ. ಇದೇ ಸಂಸ್ಕಾರದ ಬಲ ಮತ್ತೆ ಕೂಡಿಟ್ಟು ಮತ್ತೆ ಭಗವಂತ ಮುಂದಿನ ಜನ್ಮ ಕೊಡ್ತಾನೆ. ಇದು ಎಲ್ಲವನ್ನು ಕೂಡ ಸೇರಿಸಿ ಮತ್ತೆ ಇದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮ ಕೊಡ್ತಾನೆ, ಇದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಬುದ್ಧಿ ಕೊಡ್ತಾನೆ, ಇದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಆಚರಣೆಯನ್ನು ಕೊಡ್ತಾನೆ. ಆ ಪ್ರಕಾರವಾಗಿ ಎಲ್ಲವನ್ನೂ ಕೂಡ ಸತತವಾಗಿ ನಮಗೆ ಮಾಡ್ತಾ ಇದ್ದಾನೆ ಭಗವಂತ. ಅಂದರೆ ಎಷ್ಟು ಜನ್ಮ ಮಾಡ್ತಾ ಇದ್ದಾನೆ ಸ್ವಾಮಿ ಅಂದರೆ, ಎಷ್ಟು ಜನ್ಮ ಅಂದರೆ ಏನು ಲೆಕ್ಕ ಹಾಕಬೇಕಪ್ಪ, ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಏನು ನೀನು ಎಷ್ಟು ಜನ್ಮ ದಾಟಿ ಬಂದಿ ಗೊತ್ತೇನೋ, ನೀನು ಇಲ್ಲಿವರೆಗೂ ಏನೇನು ಆಗಿ ಹುಟ್ಟಿದಿ ಆ ಎಲ್ಲ ಪ್ರಾಣಿಗಳ ಚರ್ಮವನ್ನು ತೆಗೆದುಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಗುಡಾರವನ್ನು ಜಮಖಾನನ್ನು ಏನಾದರೂ ಹೊಲಿದ್ರೆ ಆ ಚರ್ಮ ಈ ಭೂಮಿಗೆ ಸುತ್ತಿಗೋತದಂತೆ. ಅಷ್ಟು ಜನ್ಮ ದಾಟಿ ಬಂದೀನಿ. ಅದೇ ಪ್ರಕಾರವಾಗಿ ಇದು ಬಹಳ ಕಷ್ಟ ಆಯ್ತು ರೀ. ಮತ್ತೊಂದು ಏನರ ಹೇಳ್ರಿ ಅಂದರೆ, ನೀನು ಇಲ್ಲಿವರೆಗೂ ಹುಟ್ಟಿ ಬಂದಿರತಕ್ಕಂಥದ್ದನ್ನು ನಿನ್ನ ಸುಟ್ಟು ಆ ಒಂದು ಬಂದಿರತಕ್ಕಂಥ ಅಸ್ಥಿಗಳೇನಿದೆ ಎಲುಬು ಇವು ಎಲ್ಲವನ್ನು ಕೂಡ ಒತ್ತಟ್ಟಿಗಿಟ್ಟರೆ ಮೇರು ಪರ್ವತ ಆಗ್ತದೆ. ಮೇರು ಪರ್ವತದ ಒಂದು ಹೆಂಗ್ರಿ ನಾವು ಅದನ್ನು ಯೋಚನೆ ಮಾಡೋದು ಅಂದರೆ, ಮೇರು ಪರ್ವತ ಅಂದರೆ ಈಗಿನ ಹಿಮಾಲಯ ಪರ್ವತ, ಮೇರು ಪರ್ವತದ ಮುಂದಿಟ್ಟರೆ ಒಂದು ಸಾಸಿವೆ ಕಾಳು. ಮೇರು ಪರ್ವತದಷ್ಟು ನಮ್ಮ ಆ ಒಂದು ಅಸ್ಥಿಗಳಿದೆ ಅಲ್ರಿ. ಇದೆಲ್ಲ ಆಯಿತು, ಇದೇನು ಮತ್ತೊಂದು ಸ್ವಲ್ಪ ಲೆಕ್ಕ ಹಾಕೋದು ತೊಡರಾಯಿತು. ಮತ್ತೊಂದೇನಾರು ಲೆಕ್ಕ ಹೇಳ್ರಿ ಅಂದರೆ, ನೀನು ಇಲ್ಲಿವರೆಗೂ ಹುಟ್ಟಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಾಯಿಯ ಒಂದು ತೊಡೆ ಮೇಲೆ ಕೂತ್ಕೊಂಡು ಹಾಲನ್ನು ಕುಡಿತಾ ಇರಬೇಕಾದ್ರೆ ಆಗೊಮ್ಮೆ ಈಗೊಮ್ಮೆ ತಾಯಿಯ ಆ ಎದೆ ಹಾಲಿನಿಂದ ಬಂದಿರತಕ್ಕಂಥ ತೊಟ್ಟು ಹಾಲಿದೆಯಲ್ಲ ಅದೆಲ್ಲ ಸಂಗ್ರಹ ಮಾಡಿದರೆ ಕ್ಷೀರ ಸಾಗರ ಆಗಿದೆ. ಅಂದರೆ ನಾವು ಎಷ್ಟು ಜನ್ಮವನ್ನು ದಾಟಿ ಬಂದೀವಿ, ಇನ್ನೂ ಎಷ್ಟು ಜನ್ಮಕ್ಕೆ ಹೋಗಬೇಕಾಗಿದೆ. ಈ ಜನ್ಮಕ್ಕೆ ಬಂದೀವಿ ಅಂದರೆ ಎಷ್ಟು ಮಹತ್ವ ಇದೆ. ನಾವು ಎಷ್ಟು ಒಂದು ಒಳ್ಳೆಯ ಒಂದು ಕಾಲಘಟ್ಟದಲ್ಲಿದ್ದೇವೆ. ಈ ಕಾಲಘಟ್ಟದ ಈ ಒಂದು ವಿಷಯಗಳನ್ನು ನಾವು ಮನನ ಮಾಡಿ ಸ್ಮರಣೆ ಮಾಡಿ ನಾವು ಅದನ್ನು ಪೌಷ್ಟಿಕವಾಗಿ ಮಾಡಿಕೊಳ್ಳೋದು ಅತ್ಯಂತ ಮಹತ್ವ ಇದೆ. ಅನೇಕ ಮಾಧ್ವರಿದ್ದಾರೆ. ಎಲ್ರಿಗೂ ಈ ಮಾಧ್ವರಿಗೆ ಇವತ್ತಿನ ದಿವಸ ಈ ರೀತಿ ಕೂಡ್ಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟು ಜನ ಈ ಒಂದು ಹೈವೇದಲ್ಲಿ ಸುಮಾರು 4,000 ಜನ ಬ್ರಾಹ್ಮಣರು ಆ ಬಸ್ಸಿನಲ್ಲಿ ಕಾರ್ನಲ್ಲಿ ಓಡಾಡಿದ್ರೆ ಎಷ್ಟು ಜನರಿಗೆ ಬಂದು ಇಲ್ಲಿ ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲೇ ಊರಲ್ಲೇ ಇರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ಬರಲಿಕ್ಕಾಗೋದಿಲ್ಲ. ಅಂದರೆ ಇದು ಎಲ್ಲವೂ ಕೂಡ ಏನೆಂದರೆ ಭಗವಂತನ ಸಂಕಲ್ಪ ಇದೆ. ಆತನ ಸಂಕಲ್ಪದಂತೆ ಕೂಡ ಎಲ್ಲವೂ ಕೂಡ ನಡೀತದೆ. ಇದರಲ್ಲಿ ನಮ್ಮ ಪ್ರಯತ್ನ, ನಾವು ಬಂದು ಕೂತೀವಿ, ನಾವು ದೊಡ್ಡವರು, ನಾವು ಭಾರಿ ಹೇಳಿದ್ವಿ, ನಮ್ಮಷ್ಟ್ಯಾರು, ಇದೆಲ್ಲ ಇಲ್ಲ. ಆ ವಾಗ್ಮಭಿಮಾನಿ ದೇವತೆ ಒಳಗಡೆಗೆ ಇದ್ದುಕೊಂಡು ಆ ಒಂದು ನರನಾಡಿಗಳಲ್ಲಿ ತಾನು ಆ ಒಂದು ತತ್ವಾಭಿಮಾನಿ ದೇವತೆಗಳ ಒಳಗಡೆಗೆ ನಿಂತಿಸಿಕೊಂಡು ಇದೆಲ್ಲವನ್ನೂ ಕೂಡ ಮಾಡಿದರೆ ಸಾಧ್ಯ ಇದೆ. ಇರದೇ ಇದ್ದರೆ ಇಲ್ಲ. ಇವತ್ತೇನೋ ಏಕಾದಶಿ ಎಸಿಡಿಟಿ ಭಾಳ ಆಗ್ಯದ ಅಂಥೇಳಿ ವಾಂತಿ ಮಾಡ್ಕೊತ ಕೂತ್ರೆ ಉಪನ್ಯಾಸರು ಆಗೋದಲ್ಲ, ಪುರಾಣ ಆಗೋದಲ್ಲ, ಬರೋರಿಗೆ ಆಯಿತು ಹೇಳೋರಿಗೆ ಆಯಿತು. ಆದರೆ ಇದೆಲ್ಲವನ್ನು ಕೂಡ ಸಂಯೋಜನೆ ಮಾಡೋದು ಕೂಡ ಭಗವಂತನ ಅದ್ಭುತವಾಗಿರತಕ್ಕಂಥ ವ್ಯಾಪಾರ ಇದೆ. ಆ ಪ್ರಕಾರವಾಗಿ ಈ ಹರಿದಿನ ದಿವಸ ಈ ಭಗವಂತನ ಸಮೃದ್ಧವಾಗಿರತಕ್ಕಂಥ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದೇವೆ. ಈ ಒಂದು ಅಧಿಕ ಮಾಸದ ಈ ಭಾಗವತದ ಮಹಾಯಜ್ಞದ ಸಂದರ್ಭದಲ್ಲಿ, ಈ ಒಂದು ಏಕಾದಶಿಯ ಸಂದರ್ಭದಲ್ಲಿ, ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ ನಾವು ಮಾಡಿರ್ತಕ್ಕಂಥ ಈ ಒಂದು ಏನು ಸಣ್ಣದಾಗಿರ್ತಕ್ಕಂಥ ಈ ಒಂದು ಜ್ಞಾನ ಕಾರ್ಯ ಇದೆ ಅಥವಾ ಈ ಒಂದು ಉಪನ್ಯಾಸಾದಿಗಳಿದೆ, ಇದು ಎಂದೂ ಕೂಡ ವ್ಯರ್ಥ ಆಗೋಲ್ಲ. ನಾನು ಬೆಳಗ್ಗೆ ಒಂದು ಬಸ್ಸಿನ ಉದಾಹರಣೆ ಕೊಟ್ಟ ಹಾಗೆ ಅಷ್ಟು ಸಣ್ಣದಾಗಿರ್ತಕ್ಕಂಥ ಉಪಕಾರ ಮಾಡೋವನಿಗೆ ಅಷ್ಟು ಭಗವಂತ ಮಾಡೇನ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಭಗವಂತನ ಸ್ಮರಣೆ ಅತ್ಯಂತ ಅವಶ್ಯಕ ಅಂತ ಹೇಳ್ತಾ, ಹಾಗಾದರೆ ಇಲ್ಲಿಗೆ ನಿಂತ್ಕೊಂಡು ಬಿಡೋದ, ಮುಂದೆ ಏನು ಮಾಡೋದು ಅನ್ನೋದನ್ನು ಮುಂದೆ ಬರ್ತಾ ಇರತಕ್ಕಂಥ ಅವಧಿಗಳಲ್ಲಿ ನಾವು ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನೋದನ್ನು ವಿಷ್ಣು ತೀರ್ಥರು ಯಾವ ರೀತಿಯಾಗಿ ತಮ್ಮ ಪತ್ರಗಳ ಮೂಲಕವಾಗಿ ಶಿಷ್ಯರಿಗೆ ತಿಳಿಸಿದ್ದಾರೆ. ತಮ್ಮ ಗ್ರಂಥದಲ್ಲಿ ನಾವು ಯಾವ ರೀತಿಯಾಗಿ ಊರ್ಧ್ವವಾಗಿ ನಾವು ಬದುಕಬೇಕು ಅನ್ನೋದನ್ನು ಕಳಕಳಿ ಪಟ್ಟು ಆ ಒಂದು ವಿಷ್ಣು ತೀರ್ಥರು ನಮಗೆ ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ತಮ್ಮ ಗ್ರಂಥದ ಮೂಲಕವಾಗಿ ಅಂತಕ್ಕಂಥ ವಿಷಯವನ್ನು ಮುಂದಿನ ದಿನಗಳಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣ.